ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ಇಲ್ಲಿವರೆಗೆ ವಡ್ಡಾರದನೆಯ ಕಥಾ ಸರಣಿಯಲ್ಲಿ 5 ಕಥೆಗಳನ್ನ ತಿಳ್ಕೊಂಡಿದ್ವಿ. ಇವತ್ತು 6ನೇ ಕಥೆಯಾಗಿರುವಂತಹ ಭದ್ರಬಾಹು ಭಟ್ಟಾರರ ಕಥೆಯನ್ನು, ಅದರ ಸಾರಾಂಶವನ್ನು ತಿಳ್ಕೊಳ್ಳೋಣ. ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿ ಪುರವರ್ಧನ ಅನ್ನೋ ನಾಡು, ಆ ನಾಡಿನಲ್ಲಿ ಕೌಂಜಿನಿ ನಗರ ಅನ್ನೋ ಪಟ್ಟಣ. ಆ ಪಟ್ಟಣದ ರಾಜ ಪದ್ಮರಥ, ಅವನ ಮಹಾರಾಣಿ ಪದ್ಮಶ್ರೀ. ಈ ರಾಜರಾಣಿ ಇಬ್ಬರು ತನ್ನ ರಾಜ್ಯ ಎಲ್ಲ ಸುಭಿಕ್ಷವಾಗಿದೆಯಲ್ವಾ, ಇವರು ಸಹ ತಮ್ಮ ಇಷ್ಟಾರ್ಥ ವಿಷಯಗಳನ್ನು, ಕಾಮಸುಖಗಳನ್ನು ಅನುಭವಿಸ್ಕೊಂಡು ಸುಖವಾದಂಥ ಜೀವನವನ್ನು ನಡೆಸ್ತಾ ಇದ್ರು. ಈ ಪದ್ಮರಥ ರಾಜನ ಕುಲಪುರೋಹಿತ ಸೋಮಶರ್ಮ ಅನ್ನೋ ಬ್ರಾಹ್ಮಣ. ಆತ 4 ವೇದಗಳನ್ನು, 6 ವೇದಾಂಗಗಳನ್ನು, 18 ಧರ್ಮಶಾಸ್ತ್ರಗಳನ್ನು ಬಲ್ಲವನಾಗಿದ್ದ. ಈ ಸೋಮಶರ್ಮನ ಹೆಂಡತಿ ಸೋಮಶ್ರೀ. ಈಕೆ ಹೆಂಗಿದ್ಲು? ಈಕೆ ಸಾಕ್ಷಾತ್ ಲಕ್ಷ್ಮೀದೇವಿಯಂತೆ ಕಾಣ್ತಾ ಇದ್ಲು. ಯಾರು? ಸೋಮಶ್ರೀ, ಸೋಮಶರ್ಮನ ಹೆಂಡತಿ. ಈ ಪುರೋಹಿತ ದಂಪತಿಗಳಿಗೆ ಒಬ್ಬ ಮಗ ಹುಡ್ತಾನೆ. ಅವನು ಹೆತ್ತವ್ರಿಗೆ, ಬಂಧು ಬಳಗದವ್ರಿಗೆ ಎಲ್ಲರಿಗೂ ಸುಖವನ್ನು, ಐಶ್ವರ್ಯವನ್ನು ತಂದುಕೊಡ್ತಾನೆ ಅನ್ನೋ ಅರ್ಥದಲ್ಲಿ ಅವನಿಗೆ ಭದ್ರಬಾಹು ಅಂತ ಹೆಸರಿಡ್ತಾರೆ, ನಾಮಕರಣವನ್ನು ಮಾಡ್ತಾರೆ. ಮೊದಲೇ ರಾಜರ ಆಶ್ರಯದಲ್ಲಿದ್ದವರು, ರಾಜ ಪುರೋಹಿತ ಅಲ್ವಾ, ಕುಲಪುರೋಹಿತ. ಹಾಗಾಗಿ ಇವನ ಬಾಲ್ಯ ತುಂಬ ಸೊಗಸಾಗಿರುತ್ತೆ, ಸುಖವಾಗಿ ಬೆಳೀತಾನೆ ಭದ್ರಬಾಹು. ಉಪನಯನ ಮಾಡುವಂಥ ಸಮಯನೂ ಸಮೀಪಿಸುತ್ತೆ. ಒಂದು ಒಳ್ಳೆ ಸುಮುಹೂರ್ತದಲ್ಲಿ ಉಪನಯನ ಸಂಸ್ಕಾರ ಕೂಡ ಮಾಡ್ತಾರೆ. ಹೀಗೆ ಆಟ ಪಾಠದಲ್ಲಿ ಕಾಲ ಕಳೆತಿರುವಂತಹ ಭದ್ರಬಾಹು ಒಂದು ದಿನ ತನ್ನ ಸಂಗಡಿಗರಾದಂತಹ ಬ್ರಹ್ಮಚಾರಿಗಳನ್ನು ಕೂಡಿಕೊಂಡು ಪಟ್ಟಣದ ಹೊರಗೆ ಬಿಲ್ಲೆಯಾಟವನ್ನು ಆಡ್ತಾ ಇರ್ತಾನೆ. ಬಿಲ್ಲೆಯಾಟ ಅಂದರೆ ಗೊತ್ತಿದೆ ಅಲ್ವಾ, ಒಂದು 10 ಕಲ್ಲನ್ನ ಸಾಲಾಗಿ ಚಿಕ್ಕ ಚಿಕ್ಕ ಕಲ್ಲುಗಳನ್ನ ತಂದು, ಚಪ್ಪಟೆ ಕಲ್ಲುಗಳನ್ನ ಜೋಡಿಸಿರ್ತಾರೆ. 2 ಟೀಮ್ ಮಾಡ್ಕೊಂಡಿರ್ತಾರೆ. ಒಂದು ಟೀಮು ಅದನ್ನು ಬಾಲಿಂದ ಹೊಡೆದು ಉರುಳಿಸುತ್ತೆ, ಇನ್ನೊಂದು ಟೀಮ್ ಅದನ್ನು ಜೋಡಿಸ್ಬೇಕು. ಅಂದರೆ ಮತ್ತೆ ಆ ಬಾಲ್ ತಂದು ನಮಗೆ ಹೊಡೆಯೋ ಅಷ್ಟರಲ್ಲಿ ಅದನ್ನು ಜೋಡಿಸ್ಬಿಡ್ಬೇಕು. ಈ ಥರ ಒಂದು ಆಟ ಇದೆ, ಹೆಸರು ನೆನಪಾಗ್ತಾ ಇಲ್ಲ. ಈ ಥರದ್ದೊಂದು ಆಟನ ಭದ್ರಬಾಹು ಅವರ ಸ್ನೇಹಿತರ ಜೊತೆಗೆ ಆಡ್ತಾ ಇರ್ತಾರೆ. ಈಗ ಆ ಒಟ್ಟು ಅಥವಾ ಆ ಚಿಕ್ಕ ಹುಡುಗ ಬ್ರಹ್ಮಚಾರಿ ಭದ್ರಬಾಹು ಆ ಬಿಲ್ಲೆಗಳನ್ನ ಒಂದರ ಮೇಲೆ ಒಂದು ನೀಟಾಗಿ 14 ಬಿಲ್ಲೆಗಳನ್ನ ಸಾಲಾಗಿ ಜೋಡಿಸಿ ಆಟ ಆಡ್ತಾ ಇದ್ದಂತೆ. ಈ ಮಕ್ಕಳೆಲ್ಲ ಒಂದು ಕಡೆ ಆಟ ಆಡ್ತಾ ಇದ್ದಾರೆ. ಮತ್ತೊಂದು ಕಡೆ ವರ್ಧಮಾನ ತೀರ್ಥಂಕರರು, ಇವರು ಜೈನ ಧರ್ಮದ ಪೂರ್ವ ಗ್ರಂಥಗಳನ್ನು, 14 ಪೂರ್ವ ಗ್ರಂಥಗಳನ್ನು ಬಲ್ಲವರಾಗಿದ್ದರು. ಜೈನಾಗಮದ ಪರಿಪೂರ್ಣ ಜ್ಞಾನವುಳ್ಳವರಾಗಿದ್ದರು. ಯಾರು? ವರ್ಧಮಾನ ತೀರ್ಥಂಕರರು. ಇವರು ಮೋಕ್ಷವನ್ನು ಹೊಂದಿ ಆದಮೇಲೆ ಈ ವರ್ಧಮಾನರಿಂದ ಈಗ ಆಲ್ರೆಡಿ ಒಂದು 3 ಜನ ಜೈನ ತೀರ್ಥಂಕರರು ಬಂದು ಹೋಗ್ಬಿಟ್ಟಿದ್ದಾರೆ. ವರ್ಧಮಾನರಾದಮೇಲೆ 4ನೇಯವರಾಗಿ ಗೋವರ್ಧನರೆಂಬ ಋಷಿಗಳು ಬರ್ತಾ ಇದ್ದಾರೆ. ಎಲ್ಲಿಗೆ? ಉಜ್ಜಯಂತವೆಂಬ ಪರ್ವತವನ್ನು ನಮಸ್ಕಾರ ಮಾಡೋದಕ್ಕೋಸ್ಕರ ಸಂಚಾರ ಮಾಡುತ್ತಾ ಈ ಒಟ್ಟುಗಳು ಆಟಾಡ್ತಾ ಇದ್ರಲ್ವ, ಭದ್ರಬಾಹು ಅವರ ಸಹಚರರು ಆಟಾಡ್ತಾ ಇದ್ರಲ್ವ, ಆ ಜಾಗಕ್ಕೆ, ಕೌಂಡಿನಿ ನಗರಕ್ಕೆ ಗೋವರ್ಧನ ಋಷಿಗಳು ಬರ್ತಾರೆ. ಇಲ್ಲಿ ಮಕ್ಕಳು ಆಲ್ರೆಡಿ ಆಟಾಡ್ತಾ ಇದ್ದಾರಲ್ವ, ಅದೇ ಜಾಗಕ್ಕೆ ಈ ಋಷಿಗಳು ಬರ್ತಾರೆ. ಭದ್ರಬಾಹು ಒಂದರ ಮೇಲಂತೆ ಬಿಲ್ಲೆಗಳನ್ನ ಸಾಲಾಗಿ 14 ಬಿಲ್ಲೆಗಳನ್ನ ಜೋಡಿಸ್ತಾ ಇರೋದನ್ನ ಇವ್ರು ನೋಡ್ತಾರೆ. ಯಾರು? ಗೋವರ್ಧನ ಋಷಿಗಳು. ಅಲ್ಲಿ ಆಟ ಆಡ್ತಿರೋಂಥ ಭದ್ರಬಾಹು ಮಾಣಿಯನ್ನು ಅಥವಾ ಚಿಕ್ಕ ಹುಡುಗನನ್ನು ಬಹಳ ಹೊತ್ತು ದಿಟ್ಟಿಸಿ ನೋಡಿ ಗೋವರ್ಧನ ಋಷಿಗಳು ತಮ್ಮ ಮನಸ್ಸಲ್ಲೇ ಈ ಥರ ಭಾವಿಸ್ಕೊತಾರೆ, ಈತನು ನಮ್ಮ ನಂತರದಲ್ಲಿ 14 ಪೂರ್ವ ಗ್ರಂಥಗಳನ್ನು ಬಲ್ಲ ಮಹಾತ್ಮವುಳ್ಳ ಭದ್ರಬಾಹು ಎಂಬ ಋಷಿಯಾಗಲಿರುವನು. ಈ ಥರ ಅವ್ರ ಮನಸ್ಸಲ್ಲೇ ಅಂದ್ಕೊಂಡು ತುಂಬಾ ಖುಷಿಯಿಂದ ಆ ಭದ್ರಬಾಹು ವಟುವನ್ನು ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ. ಯಾರು? ಗೋವರ್ಧನ ಋಷಿಗಳು ಅವ್ರ ಮನೆಗೆ, ಭದ್ರಬಾಹುವಿನ ಮನೆಗೆ ಹೋಗ್ತಾರೆ. ಅವ್ರ ತಂದೆ ತಾಯಿ ಜೊತೆಗೆ ಈತನನ್ನು ನಮಗೆ ಕೊಡಿರಿ, ಇವನಿಗೆ ನಾವು ಎಲ್ಲ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿಸಿ ವಿದ್ವಾಂಸನನ್ನಾಗಿ ಮಾಡಿ ನಿಮಗೆ ಒಪ್ಪಿಸುವೆವು. ಋಷಿಗಳ ಮಾತು ಕೇಳಿ ತಂದೆ ತಾಯಿಗಳಿಗೆ ತುಂಬಾ ಖುಷಿಯಾಗುತ್ತೆ. ಈಗ ಯಾರಾದರೂ ಬಂದು ನಿನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಬುದ್ಧಿ ಕೊಡ್ತೀವಿ ಅಂತಂದರೆ ನಾವು ಕಳಿಸ್ತೀವಲ್ವ. ಹಾಗೆ ಈ ತಂದೆ ತಾಯಿಗಳು ಕೂಡ ಭದ್ರಬಾಹುವನ್ನು ಋಷಿಗಳ ಜೊತೆಗೆ ಕಳಿಸ್ಕೊಡೋದಕ್ಕೆ ಒಪ್ಕೊತಾರೆ. ಗೋವರ್ಧನ ಋಷಿಗಳು ಅವರನ್ನು ಕರ್ಕೊಂಡು, ಯಾರನ್ನ? ಭದ್ರಬಾಹುವನ್ನು ಕರ್ಕೊಂಡು ಕೆಲವೇ ದಿವಸಗಳ ಒಳಗಾಗಿ ವ್ಯಾಕರಣ, ಪ್ರಮಾಣ, ಛಂದಸ್ಸು, ಅಲಂಕಾರ, ನಿಘಂಟು, ಕಾವ್ಯ, ನಾಟಕ, ಹೀಗೆ ಲೋಕದಲ್ಲಿ ಇರುವಂಥ ಎಲ್ಲ ಶಾಸ್ತ್ರಗಳನ್ನು ಕಲಿಸ್ಕೊಡ್ತಾರೆ. ಇದರಿಂದ ಭದ್ರಬಾಹು ಸಮ್ಯಕ್ ದೃಷ್ಟಿಯನ್ನು ಪಡ್ಕೊಂಡು ಧರ್ಮಶಾಸ್ತ್ರಗಳೆಲ್ಲವನ್ನು ತಿಳಿದು ಸಂಸಾರದಲ್ಲಿಯೂ ಶರೀರದಲ್ಲಿಯೂ ವಿರಕ್ತಿಯನ್ನು ತಾಳ್ತಾನೆ. ಯಾವ ಲೆವೆಲ್ಗೆ ಇವನು ವೈರಾಗ್ಯಾಸಕ್ತನಾಗಿರ್ತಾನೆ ಅಂತಂದರೆ, ವಿದ್ಯಾಭ್ಯಾಸ ಮುಗಿದ ತಕ್ಷಣವೇ ಪೂಜ್ಯರೇ ನನಗೆ ಜೈನ ದೀಕ್ಷೆಯನ್ನು ಕರುಣಿಸಿ ಅಂತ ಹೋಗಿ ಆ ಗೋವರ್ಧನ ಋಷಿಗಳ ಹತ್ರ ಬೇಡ್ಕೊತಾನೆ. ಅವ್ರು ಕರ್ಕೊಂಬಂದಿರೋದೇನಕ್ಕೆ? ತಂದೆ ತಾಯಿಗಳ ಹತ್ರ ಹೇಳ್ಬಿಟ್ಟು ವಿದ್ಯಾಭ್ಯಾಸವನ್ನು ಕೊಡಿಸ್ತೀನಿ ಅನ್ನೋ ಕಾರಣಕ್ಕೆ ಕರ್ಕೊಂಬಂದಿರೋದು. ಆದರೆ ಇಲ್ಲಿ ವಿದ್ಯಾಭ್ಯಾಸವನ್ನು ಕಲಿತಾಯಿತು, ನನಗೆ ಜೈನ ದೀಕ್ಷೆಯನ್ನು ಕೊಡಿ ಅಂತ ಕೇಳ್ಕೊತಾ ಇದ್ದಾನೆ ಇವಾಗ ಭದ್ರಬಾಹು. ನೋಡಿ, ಈ ಮಾತಿಗೆ ಆ ಗೋವರ್ಧನ ಭಟ್ಟಾರರು, ಮಗು, ನಮಗೆ ಹಾಗೆ ಸುಲಭದಲ್ಲಿ ದೀಕ್ಷೆ ಕೊಡಲಿಕ್ಕೆ ಆಗುವುದಿಲ್ಲ. ನೀನು ನಿನ್ನ ಪಟ್ಟಣಕ್ಕೆ ಹೋಗಿ ನೀನು ಕಲಿತ ವಿದ್ಯೆಯನ್ನು, ವಿದ್ವತ್ತನ್ನು ಆ ಪಟ್ಟಣದಲ್ಲಿ ತೋರಿಸಿ ಪ್ರಸಿದ್ಧರಾದ ವಿದ್ವಾಂಸರೊಡನೆ ವಾದ ಮಾಡಿ ಅವರನ್ನು ಸೋಲಿಸಿ 10 ದಿಕ್ಕುಗಳಿಗೆಲ್ಲ ನಿನ್ನ ಪಾಂಡಿತ್ಯದ ಕೀರ್ತಿಯನ್ನು ಹಬ್ಬಿಸು. ನಿನ್ನನ್ನು ನಾನು ಕರೆದುಕೊಂಡು ಬಂದುದಕ್ಕೆ ನಿನ್ನ ತಂದೆ ತಾಯಿಗಳಿಗೆ ಆನಂದವನ್ನುಂಟು ಮಾಡಿ ಅವರು ಒಪ್ಪುವಂತೆ ಮಾಡಿ ತದನಂತರ ಅವರನ್ನು ಬಿಟ್ಟು ಬಂದರೆ ತಪಸ್ಸನ್ನು ನಿನಗೆ ಉಪದೇಶಿಸಬಹುದು. ಅದಲ್ಲವಾದರೆ ಸಾಧ್ಯವಾಗದು ಮಗು
ಅಂತ ಹೇಳ್ತಾರೆ. ಈ ಮಾತು ಕೇಳಿ ಭದ್ರಬಾಹು ಸರಿ ಹಾಗೆ ಮಾಡ್ತೀನಿ ಅಂತ ಒಪ್ಕೊಂಡು ತನ್ನ ಪಟ್ಟಣಕ್ಕೆ ವಾಪಸ್ ಬರ್ತಾನೆ. ಪಟ್ಟಣಕ್ಕೆ ಬಂದು ತನ್ನ ತಂದೆ ತಾಯಿಗಳನ್ನು ಕಂಡು ಅವರಿಗೆ ನಮಸ್ಕಾರವನ್ನು ಮಾಡಿ ಪ್ರೀತಿಯ ಆಧಾರಗಳನ್ನು ತೋರಿಸಿ ಪ್ರಸಿದ್ಧರಾದ ವಿದ್ವಾಂಸರೊಡನೆ ವಾದವನ್ನು ಮಾಡಿ ಗೆದ್ದು 10 ದಿಕ್ಕುಗಳಿಗೆಲ್ಲ ತನ್ನ ವಿದ್ವತ್ತನ್ನು ಕೀರ್ತಿಯನ್ನು ಹಬ್ಬಿಸ್ತಾನೆ. ತಂದೆ ತಾಯಿಗಳಿಗೆ ತುಂಬ ಖುಷಿಯನ್ನು ತಂದುಕೊಡ್ತಾನೆ. ಕೆಲವೇ ದಿನಗಳಲ್ಲಿ ತಂದೆ ತಾಯಿಗಳಿಗೆ ಬಹಳ ಖುಷಿಯನ್ನು ಕೊಟ್ಟು ನಂತರ ಅವರು ಒಪ್ಪುವಂತೆ ಮಾಡಿ ಗೋವರ್ಧನ ಋಷಿಗಳ ಬಳಿಯಲ್ಲಿ ಬಂದು ಭದ್ರಬಾಹು ಬಾಲ ಬ್ರಹ್ಮಚಾರಿಯಾಗಿ ತಪಸ್ಸನ್ನು ಮಾಡ್ತಾರೆ. ಕೇವಲ ಕೆಲವು ದಿನಗಳಲ್ಲಿ 12 ಅಂಗ 14 ಪೂರ್ವಗಳುಳ್ಳ ಶಾಸ್ತ್ರಗಳನ್ನೆಲ್ಲ ಗ್ರಂಥದ ಅರ್ಥದೊಂದಿಗೆ ಕಲಿತ್ಕೊತಾರೆ. ಎಲ್ಲ ಶಾಸ್ತ್ರದಲ್ಲಿಯೂ ಪಾರಂಗತನಾಗಿ ಎಲ್ಲ ವಿದ್ಯೆಗಳನ್ನು ವಿಶೇಷವಾಗಿ ಓದಿ ಶಾಸ್ತ್ರಗಳ ಮೇಲಿನ ಬಹಳ ಭಕ್ತಿಯಿಂದ ವಿಶೇಷವಾದಂಥ ರೀತಿಯಲ್ಲಿ ಕಲಿತು ಪ್ರತಿಮಾ ಯೋಗದಲ್ಲಿ ನಿಂತ್ಕೊತಾರೆ. ನೋಡಿ, ಬಹಳ ಚಿಕ್ಕ ವಯಸ್ಸಲ್ಲೇ ತಪಸ್ಸನ್ನು ಆಚರಿಸಿ ಕಠಿಣವಾದಂತಹ ವಿದ್ಯೆಗಳನ್ನೆಲ್ಲ ಕಲ್ತಿದ್ದಾರಲ್ವ. ಹಾಗಾಗಿ ಇವ್ರನ್ನ ದೇವತೆಗಳು ಮನುಷ್ಯರು ಕೂಡ ಭದ್ರಬಾಹು ಋಷಿಗಳನ್ನು ಅತಿಶಯವಾಗಿ ಗೌರವಿಸಿ ಪೂಜಿಸಿ ಹೋಗ್ತಾರಂತೆ. ಎಲ್ಲ ಋಷಿಗಳ ಸಮೂಹಕ್ಕೂ ಪಾಲಕರಾಗಿ ಸಮರ್ಥರಾಗಿ ಭದ್ರಬಾಹು ಋಷಿಗಳು ನಿಂತ್ಕೊತಾರೆ. ಈ ಸಮಯದಲ್ಲಿ ಗೋವರ್ಧನ ಋಷಿಗಳು ಏನು ಮಾಡ್ತಿರ್ತಾರೆ ಅಂತ ಅಂದರೆ, ಅವರು ರತ್ನತ್ರಯವನ್ನು ಸಂಪಾದಿಸಿ ಸಮಾಧಿ ಮರಣದಿಂದ ಸತ್ತು ದೇವಲೋಕಕ್ಕೆ ಹೋಗ್ತಾರೆ. ಯಾರು? ಗೋವರ್ಧನ ಋಷಿಗಳು, ಭದ್ರಬಾಹು ಋಷಿಗಳ ಗುರುಗಳು. ಈತ ಭದ್ರಬಾಹು ಋಷಿಗಳು 14 ಪೂರ್ವಗಳುಳ್ಳ ಶಾಸ್ತ್ರಗಳನ್ನು ಅರಿತವರು, ಋಷಿ ಪರಂಪರೆಯಲ್ಲಿ 5ನೇಯವರು, ಕೇವಲ ಜ್ಞಾನ ಅವಧಿ ಜ್ಞಾನಗಳನ್ನು ಪಡೆದವರು, ಹಲವು ತಪಸಿದ್ಧಿಗಳುಳ್ಳವರು ಆಗಿ ಎಲ್ಲ ಋಷಿ ಸಮೂಹವನ್ನು ಪಾಲಿಸುತ್ತಾ ಗ್ರಾಮ, ನಗರ, ಖೇಡ, ಕರ್ವಡ, ಮಂಬಡ, ಪಟ್ಟಣ, ದ್ರೋಣಮುಖಗಳಲ್ಲಿ ಸಂಚರಿಸುತ್ತಾ ಇರ್ತಾರೆ. ನೋಡಿ, ಈ ಕತೆ ಮುಂದುವರಿಯೋದಕ್ಕೆ ಇಲ್ಲಿ ಮತ್ತೊಂದು ಕತೆ ಸೃಷ್ಟಿಯಾಗುತ್ತೆ. ಮಗಧೆ ಅನ್ನೋ ನಾಡು. ಮಗಧೆ ನಾಡಲ್ಲಿ ಪಾಟಳಿಪುತ್ರ ಅನ್ನೋ ಪಟ್ಟಣ ಇರುತ್ತೆ. ಪಾಟಳಿಪುತ್ರವನ್ನು ಆಳ್ವಿಕೆ ಮಾಡೋನು ನಂದರಾಜ. ಹಿಸ್ಟ್ರಿನಲ್ಲಿ ನವನಂದರ ಕತೆ ಗೊತ್ತಿದೆ ಅಲ್ವಾ? ಆ ಕತೆ ಇಲ್ಲಿ ಬರ್ತಾ ಇದೆ ನೋಡಿ. ನಂದನೆಂಬ ರಾಜ, ಅವನು ಹಲವು ಕಾಲ ರಾಜ್ಯಭಾರವನ್ನು ಮಾಡ್ತಾ ಸುಖವಾಗಿರ್ತಾನೆ. ಆದರೆ ಒಂದಿನ ಚಾಣಕ್ಯನೆಂಬ ಭಟ್ಟನಿಗೆ ಅಪಮಾನಗೊಳಿಸಿ ಅವನನ್ನು ನೂಕಿ ತನ್ನ ರಾಜ್ಯದಿಂದ ಹೊರಗಡೆ ಓಡಿಸ್ಬಿಡ್ತಾನೆ, ಅವಮಾನ ಮಾಡಿ. ಅಪಮಾನಕ್ಕೊಳಗಾಗಿರೋ ಚಾಣಕ್ಯ ಸುಮ್ಮನೆ ಇರ್ತಾರಾ? ಅತೀವ ಕೋಪದಿಂದ ನವನಂದರನ್ನು ನಾಶ ಮಾಡ್ತೀನಿ ಅಂತ ಶಪಥ ಮಾಡಿಬಿಟ್ಟು ಆ ನವನಂದರ ರಾಜ್ಯದಲ್ಲಿ ಚಂದ್ರಗುಪ್ತ ಮೌರ್ಯರನ್ನು ತಂದು ಪ್ರತಿಷ್ಠಾಪನೆ ಮಾಡ್ತಾರೆ. ಈ ಕತೆ ಹಿಸ್ಟ್ರಿನಲ್ಲೂ ಕೇಳಿರ್ತೀರಾ, ಚಂದ್ರಗುಪ್ತ ಮೌರ್ಯ ಯಾವ ರೀತಿ ಮೌರ್ಯ ಸಾಮ್ರಾಜ್ಯವನ್ನು ಕಟ್ಟಿದ್ರು ಅಂತ, ಹೌದಲ್ವಾ? ಹೀಗೆ ಈ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದಲ್ಲಿ ಚಂದ್ರಗುಪ್ತ ಮೌರ್ಯ ಅತ್ಯಂತ ಪ್ರಸಿದ್ಧವಾಗಿರುವಂಥ ಅರಸ. ತುಂಬ ಕಾಲ ತುಂಬ ಚೆನ್ನಾಗಿ ಅರಸತನವನ್ನು ನಡೆಸಿ ನಂತರ ಸತ್ತೋಗ್ಬಿಡ್ತಾನಂತೆ. ಕಥೆಯಲ್ಲಿ ಅವನ ಮಗನಾದಂತಹ ಬಿಂದುಸಾರ, ಯಾರ ಮಗ ಹೇಳಿ? ಚಂದ್ರಗುಪ್ತನ ಮಗ ಬಿಂದುಸಾರ. ಅವನು ಸಹ ರಾಜ್ಯಭಾರ ಮಾಡಿ ನಂತರದಲ್ಲಿ ತೀರು ಹೋಗ್ತಾನೆ. ಬಿಂದುಸಾರನ ಮಗ ಅಶೋಕ. ಈ ಕಥೆಯಲ್ಲಿ ಅಶೋಕನ ರಾಜ್ಯಭಾರ ನಡೀತಾ ಇರುತ್ತೆ. ಅಶೋಕನ ಮಗನಾದ ಕುಣಾಳ ಅತ್ಯಂತ ಪರಾಕ್ರಮಿಯಾಗಿದ್ದ, ಸೂರ್ಯನ ರೀತಿಯ ಪ್ರಜ್ವಲಿಸ್ತಾ ಇದ್ದ. ತುಂಬ ಸುಖವಾಗಿ ಕಾಲ ಕಳೀತಾ ಇರ್ತಾರೆ. ಯಾರು? ಅಶೋಕ ಮತ್ತು ಅವನ ಮಗ ಕುಣಾಳ. ಹೀಗೆ ಸುಖವಾಗಿರಬೇಕಾದ್ರೆ ಒಂದು ದಿನ ಅಶೋಕ ಶತ್ರುಗಳ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಬೇಕು ಅಂತ ದಂಡೆತ್ತಿ ಹೋಗಿರ್ತಾರೆ. ಅಲ್ಲಿ ಬಿಡಾರವನ್ನು ಹೊಡಿರ್ತಾರಲ್ವ, ಅಲ್ಲಿಂದ ತನ್ನ ಮಂತ್ರಿ, ಪುರೋಹಿತ, ನಗರ ರಕ್ಷಕ ಮುಂತಾದವರಿಗೆ ಪತ್ರವನ್ನು ಬರೆದು ಕಳಿಸ್ತಾರೆ. ಯಾರು? ಅಶೋಕ. ಯಾರ ಸಲುವಾಗಿ? ತನ್ನ ಮಗನಾಗಿರುವಂಥ ಕುಣಾಳನ ಸಲುವಾಗಿ ಪತ್ರವನ್ನು ಬರೆದಿರ್ತಾರೆ. ಕುಣಾಳ ದಂಡಯಾತ್ರೆಗೆ ಹೋಗಿರೋದಿಲ್ಲ, ಅವನು ರಾಜ್ಯದಲ್ಲೇ ಇರ್ತಾನೆ. ಪತ್ರ ಈ ಥರ ಇರುತ್ತೆ: ಉಪಾಧ್ಯಾಯನಿಗೆ ಕಳಮೆಯ ಅನ್ನ, ತುಪ್ಪ, ತೊವ್ವೆಗಳನ್ನು ಉಣಲಿಕ್ಕೆ ಕೊಟ್ಟು ರಾಜಕುಮಾರನನ್ನು ಓದಿಸತಕ್ಕದ್ದು ಅಂತ ಪತ್ರ ಇರುತ್ತೆ. ಅಶೋಕ ಮಹಾರಾಜ ಈ ಥರ ಪತ್ರ ಬರೆದಿತ್ತು. ಆದರೆ ಆ ಪತ್ರವನ್ನು ಓದಿ ಅರ್ಥ ಮಾಡ್ಕೊಂಡಿದ್ದೇ ಬೇರೆ ಥರ. ಯಾವ ಥರ ಅಂದರೆ, ಉಪಾಧ್ಯಾಯನಿಗೆ ಶಲ್ಯಾನ್ನವನ್ನು, ಮಸಿಯನ್ನು, ತುಪ್ಪವನ್ನು ಕೊಟ್ಟು ರಾಜಕುಮಾರನನ್ನು ಕುರುಡನನ್ನಾಗಿ ಮಾಡತಕ್ಕದ್ದು. ಈ ಥರ ಓದ್ಕೊಂಡು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಮೊದಲೇ ಇದು ರಾಜನ ಆಜ್ಞೆ ಅಂತ ಹೆದರ್ಕೊಂಡು ಅವ್ರೇನು ಮಾಡ್ತಾರೆ, ಉಪಾಧ್ಯಾಯನಿಗೆ ಶಲ್ಯಾನ್ನವನ್ನು, ತುಪ್ಪವನ್ನು, ಮಸಿಯನ್ನು ಉಣ್ಣಲು ಕೊಟ್ಟು ಕುಣಾಳ ಯುವರಾಜನಿಗೆ ಕಣ್ಣುಗಳನ್ನು ಕಿತ್ತಾಕ್ಬಿಡ್ತಾರೆ. ಅವನ್ನ ಕುರುಡನನ್ನಾಗಿ ಮಾಡ್ತಾರೆ. ನೋಡಿ, ಆಗಿನ ಕಾಲದಲ್ಲಿ ರಾಜಾಜ್ಞೆ ಅಂದರೆ ಹೆಂಗಿತ್ತು. ಸ್ವತಃ ಯುವರಾಜನಿಗೆ ಕುರುಡನನ್ನಾಗಿ ಮಾಡಿಕೊಡ್ಸಿದ್ದಾರೆ. ಸ್ವಲ್ಪ ಕಾಲ ಕಳೆಯುತ್ತೆ. ಅಶೋಕ ರಾಜ ಶತ್ರುಗಳ ರಾಜ್ಯವನ್ನು ಗೆದ್ಕೊಂಡು ಮಗನನ್ನು ನೋಡೋದಕ್ಕೆ ಅಂತ ಬರ್ತಾನೆ. ತುಂಬ ದುಃಖ ಪಟ್ಕೊತಾನೆ ಅಶೋಕ ರಾಜ. ಯಾಕಂದರೆ ಮಗ ಅಷ್ಟೊತ್ತಿಗಾಗಲೇ ಕುರುಡಾಗ್ಬಿಟ್ಟಿದ್ನಲ್ವ. ಹಾಗಾಗಿ ಅತ್ಯಂತ ದುಃಖದಿಂದ ಪ್ರೀತಿಯ ಮಗನ ಘೋರ ಸ್ಥಿತಿಯನ್ನು ನೋಡಿ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಅವನ ಕೈಲಾಗೋದಿಲ್ಲ. ಇನ್ನು ಅವನಿಗೆ ಮದುವೆ ಮಾಡಿದ್ರಲ್ವ, ಕುಣಾಳನ ಪತ್ನಿ ಚಂದ್ರಾನನೆ ಅಂತ ಇದ್ಲೋ ಹೆಂಡತಿ. ಆ ಚಂದ್ರಾನನೆ ಗರ್ಭವತಿ ಆಗಿರ್ತಾಳೆ. ಅವಳಿಗೊಂದು ಮಗ ಹುಡ್ತಾನೆ. ಅವನಿಗೆ ಸಂಪ್ರತಿ ಚಂದ್ರಗುಪ್ತ ಅಂತ ನಾಮಕರಣ ಮಾಡ್ತಾರೆ. ಜೊತೆಗೆ ಮಗನಿಗೆ ಪಟ್ಟ ಕಟ್ಟೋದಕ್ಕಾಗಲಿಲ್ಲ ಅಲ್ವಾ, ಹಾಗಾಗಿ ಆ ಸಂಪ್ರತಿ ಚಂದ್ರಗುಪ್ತ, ಕುಣಾಳನ ಮಗ ಸಂಪ್ರತಿ ಚಂದ್ರಗುಪ್ತನಿಗೆ ರಾಜ್ಯಾಭಿಷೇಕ ಮಾಡಿ ಪಟ್ಟವನ್ನು ಕಟ್ಟಿ ತನ್ನ ಸಮಸ್ತ ರಾಜ್ಯವನ್ನು ಸಂಪ್ರತಿ ಚಂದ್ರಗುಪ್ತನಿಗೆ ಒಪ್ಪಿಸ್ತಾನೆ ಅಶೋಕ. ಆಮೇಲೆ ಮಗನ ಮೇಲೆ ಇನ್ನೂ ಪ್ರೀತಿ ಇತ್ತಲ್ವ ಅವನಿಗೆ. ಇಷ್ಟೆಲ್ಲ ಮಾಡಿದ್ರು ಮಗನ ಪ್ರೀತಿ ಹೊರಟೋಗುತ್ತಾ? ಇಲ್ಲ. ಅಶೋಕ ತನ್ನ ಮಗನ ಹತ್ರ ಬಂದ್ಬಿಟ್ಟು, ಕುಣಾಳನ ಬಳಿ ಬಂದ್ಬಿಟ್ಟು, ಮಗನೇ ನಿನಗೆ ಏನು ಬೇಕು ಕೇಳು ಅಂತ ಕೇಳ್ಕೊತಾನೆ. ಈ ಮಾತಿಗೆ ಕುಣಾಳ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಆಮೇಲೆ, ಅಪ್ಪ ನಿಮ್ಮ ವಶದಲ್ಲಿರುವಂತಹ ಕಾಕಿಣಿ ಅನ್ನೋ ಚಿಂತಾರತ್ನವನ್ನು ನನಗೆ ಕೊಡಿ ಅಂತ ಕೇಳ್ಕೊತಾನೆ. ಅಶೋಕ ತಕ್ಷಣವೇ, ಇಲ್ಲ
ಆ ರತ್ನ ಚಕ್ರವರ್ತಿಯರಿಗೆ ಮಾತ್ರ ಸೇರತಕ್ಕದ್ದು, ಇತರರಿಗೆ ಸೇರತಕ್ಕದಲ್ಲ ಅಂತ ಹೇಳ್ತಾನೆ. ಇಷ್ಟಕ್ಕೆ ಕುಣಾಳನೂ ಸುಮ್ಮನಾಗ್ತಾನೆ, ಆ ತಂದೆನೂ ಸುಮ್ಮನಾಗ್ತಾರೆ. ಆದರೆ ಅಶೋಕನಿಗೆ ಮನಸ್ಸಲ್ಲಿ ಒಂದು ರೀತಿ ವೈರಾಗ್ಯ ಉಂಟಾಗ್ಬಿಡುತ್ತೆ. ಯಾಕಂದರೆ ನನ್ನ ಮಗ ಇನ್ನೇನು ಮಹಾ ಕೇಳ್ಬಿಟ್ಟ, ಕೊಡ್ಬೋದಾಗಿತ್ತಲ್ವಾ ಅಂತ ತುಂಬಾ ಬೇಸರ ಪಟ್ಕೊಂಡು ಸಂಸಾರದಲ್ಲಿ ಅತಿಶಯವಾದಂಥ ವೈರಾಗ್ಯ ಹೆಚ್ಚಾಗಿ ಸೂರತ ಅನ್ನೋ ಋಷಿಗಳ ಬಳಿಯಲ್ಲಿ ಜೈನ ದೀಕ್ಷೆಯನ್ನು ಸ್ವೀಕಾರ ಮಾಡಿಕೊಂಡು ಮೋಕ್ಷವನ್ನು ಸಂಪಾದನೆ ಮಾಡ್ಕೊತಾರೆ ಅಶೋಕ. ಆಮೇಲೆ ಈ ಕುಣಾಳನ ಮಗ ಇದ್ದಲ್ವ ಸಂಪ್ರತಿ ಚಂದ್ರಗುಪ್ತ, ಅವನು ಮಹಾರಾಜನಾಗಿ ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇರ್ತಾನೆ. ಹೀಗಿರಬೇಕಾದ್ರೆ ಅವಧಿ ಜ್ಞಾನ ಅಥವಾ ತ್ರಿಕಾಲ ಜ್ಞಾನಿಗಳಾಗಿರುವಂತಹ ಸಮಾಧಿ ಗುಪ್ತರೆಂಬ ಆಚಾರ್ಯರು ಸಂಚಾರ ಮಾಡಿಕೊಂಡು ಪಾಟಳಿಪುತ್ರಕ್ಕೆ ಬರ್ತಾರೆ. ತ್ರಿಕಾಲ ಜ್ಞಾನಿಗಳು ನಮ್ಮ ಪಟ್ಟಣಕ್ಕೆ ಬಂದು ಹೊರಗಿನ ಉದ್ಯಾನವನದಲ್ಲಿ ತಂಗಿದ್ದಾರೆ ಅನ್ನೋ ವಿಷಯವನ್ನು ಕೇಳ್ಕೊಂಡಂತಹ ಸಂಪ್ರತಿ ಚಂದ್ರಗುಪ್ತ ಅವರಿರೋಂತಹ ಜಾಗಕ್ಕೆ ಹೋಗಿ ಅವರಿಗೆ ನಮಸ್ಕಾರವನ್ನು ಮಾಡಿ ಧರ್ಮ ಬೋಧನೆಯನ್ನು ಕೇಳಿ ನಂತರ ತನ್ನ ಬೇರೆ ಬೇರೆ ಜನ್ಮಗಳ ಸಂಗತಿ ಏನು ಸ್ವಾಮಿ ಅಂತ ಕೇಳ್ಕೊತಾರೆ. ಅಂದರೆ ಸಂಪ್ರತಿ ಚಂದ್ರಗುಪ್ತ ಮುಂಚೆ ನಾನು ಬೇರೆ ಬೇರೆ ಜನ್ಮಗಳಿತ್ತಾ, ಅದು ಯಾವ್ಯಾವ ಜನ್ಮ ಹೇಳಿ ಸ್ವಾಮಿ ಅಂತ ಕೇಳ್ಕೊತಾರೆ. ಆಗ ಋಷಿಗಳು ಹೌದು ನಿನಗೆ ಜನ್ಮಾವಳಿಗಳು ಇದ್ದಾವೆ ಅಂತ ಅವನ ಜನ್ಮಾವಳಿಗಳನ್ನ ವಿವರಿಸೋದಕ್ಕೆ ಶುರು ಮಾಡ್ತಾರೆ. ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿ ಆವಂತಿ ಅನ್ನೋ ನಾಡು, ಆ ನಾಡಲ್ಲಿ ವೈದಿಶ ಅನ್ನೋ ಪಟ್ಟಣ, ಅದನ್ನು ಆಳ್ವಿಕೆ ಮಾಡುವಂಥ ಅರಸ ಜಯವರ್ಮ, ಅವನ ಪಟ್ಟದ ರಾಣಿ ಧಾರಿಣಿ. ಅಂತೂ ಇವರು ತಮಗೆ ಮೆಚ್ಚುಗೆಯಾದಂತಹ ವಿಷಯದ ಇಷ್ಟ ಸುಖಗಳನ್ನು ಅನುಭವಿಸುತ್ತಾ ಸುಖವಾಗಿ ಇದ್ದರು. ಆ ಪಟ್ಟಣದ ಸಮೀಪದಲ್ಲಿರುವಂತಹ ಪರಾಳಕೂಟವೆಂಬ ಊರಿನಲ್ಲಿ ದೇವಿಲನೆಂಬ ಸರಕು ಸಾಗಿಸುವ ಗಾಡಿಯನ್ನುಳ್ಳ ವರ್ತಕ ಇದ್ದ. ಈ ದೇವಿಲನ ಪತ್ನಿ ಪೃಥ್ವಿಶ್ರೀ. ಆಕೆಯ ಬಸಿರಿನಲ್ಲಿ ಪಾಪಕೃತ್ಯವನ್ನು ಮಾಡಿದ್ದ ಒಂದು ಜೀವ ನೆಲೆಸಿತು. ಇದರಿಂದಲೇ ಏನೊಂದು ಕಾರಣವೂ ಇಲ್ಲದೆ ಅವನ ಐಶ್ವರ್ಯವೆಲ್ಲ ಹಾಳಾಯಿತು. ಆಮೇಲೆ ಒಂದಿನ ಅವನು ಹಲವು ಮಂದಿ ವ್ಯಾಪಾರಿಗಳನ್ನು ಕೂಡಿಕೊಂಡು ಗಾಡಿಗಳಲ್ಲಿ ಹತ್ತಿಯನ್ನು ಧಾನ್ಯವನ್ನು ತುಂಬಿಕೊಂಡು ಪಟ್ಟಣಕ್ಕೆ ಮಾರಲಿಕ್ಕೆ ಹೋಗ್ತಾ ಇದ್ದ. ಹಾಗೆ ಹೋಗಬೇಕಾದ್ರೆ ನಡುವೆ ಕಾಡಿನಲ್ಲಿ ಕಳ್ಳರು ಅವರ ದಾರಿಯನ್ನು ಅಡ್ಡಗಟ್ತಾರೆ. ದೇವಿರನ ಜೊತೆಗೆ ಹಲವಾರು ವರ್ತಕರು ಸಾಯ್ತಾರೆ, ಕೆಲವರು ಓಡಿ ಹೋಗಿ ಪ್ರಾಣವನ್ನು ಉಳಿಸ್ಕೊತಾರೆ. ಇದೇ ಸಂದರ್ಭದಲ್ಲಿ ಪೃಥ್ವಿಶ್ರೀ ಗಂಡು ಮಗುವನ್ನು ಹೆರ್ತಾಳೆ. ಆ ಮಗುವಿಗೆ ನಂದಿಮಿತ್ರ ಅಂತ ಹೆಸರಿಡ್ತಾರೆ. 2-3 ತಿಂಗಳಾಯಿತು, ತಾಯಿ ಸತ್ತು ಹೋಗ್ತಾಳೆ. ನೆಂಟರು ಇಷ್ಟರು ಆ ಮಗುವನ್ನು ಸಾಕಿ ಸಲಹುತ್ತಾರೆ. ನಂದಿಮಿತ್ರ ಹೇಗೋ ದೊಡ್ಡವನಾದ, ಆದರೆ ಆ ಸಾಕಿದ ನೆಂಟರು ಕೂಡ ಸತ್ತೋಗ್ಬಿಡ್ತಾರೆ. ಇವನು ದುರಾದೃಷ್ಟನೋ ಏನೋ, ಇವನು ರಕ್ತ ಸಂಬಂಧಿಗಳು ಅಂತ ಯಾರೂ ಇರಲಿಲ್ಲ, ಎಲ್ಲ ನಾಶವಾಗಿ ಹೋಗ್ಬಿಟ್ಟಿದ್ರು. ಊರಲ್ಲಿ ಒಂದು ರೀತಿ ಭಯದ ವಾತಾವರಣ ಉಂಟಾಗ್ಬಿಟ್ಟಿತ್ತು. ಈ ಬಾಲಕ ನಮ್ಮ ಊರಲ್ಲೇ ಇದ್ದರೆ ನಮಗೆಲ್ಲ ನಿಶ್ಚಯವಾಗಿಯೂ ಮರಣ ನಿಜವಾಗ್ಲೂ ಕಟ್ಟಿಟ್ಟ ಬುತ್ತಿನೇ. ಇವನನ್ನು ಇಲ್ಲಿಂದ ಓಡಿಸಿ ಕಳಿಸ್ಬಿಡ್ಬೇಕು ಹೀಗಂತ ಊರಲ್ಲಿರೋಂಥ ಎಲ್ಲ ಜನಗಳು ಮಾತಾಡ್ಕೊತಾಯಿದ್ರು. ಮಾತಾಡ್ಕೊಂಡು ನಂದಿಮಿತ್ರನನ್ನು ಊರಿಂದ ಹೊರಗಡೆ ಓಡಿಸೇ ಬಿಟ್ರು. ಇನ್ನು ಬಾಲಕ ಎಲ್ಲಿ ಹೋಗ್ತಾನೆ? ಅಲ್ಲೇ ಹತ್ತಿರದ ಹಲವಾರು ಊರುಗಳನ್ನು ನಾಡುಗಳನ್ನು ಸುತ್ತಾಡಿ ಭಿಕ್ಷೆಯನ್ನು ಬೇಡ್ಕೊಂಡು ಅಲೆದಾಡುತ್ತಾ ಎಲ್ಲಿಯಾದರೂ ಭಿಕ್ಷೆ ಸಿಕ್ಕಿದರೆ ಅಲ್ಲೇ ಆಯಿತು ಅಥವಾ ಮತ್ತೊಂದು ಊರಿಗೆ ಹೋಗೋದು, ಈ ಥರ ಕಾಲವನ್ನು ಕಳೀತಾ ಇರ್ತಾನೆ. ಈಗ ಸರಿಸುಮಾರು ಅವನಿಗೆ ಒಂದು 15-16 ವರ್ಷ ಆಗಿರಬೇಕು. ಸುತ್ತಾಡಿ ವೈದಿಶ ಪಟ್ಟಣಕ್ಕೆ ಬರ್ತಾನೆ. ಹೊಸ ಪಟ್ಟಣ, ಯಾರೂ ಗೊತ್ತಿಲ್ಲ. ನಂದಿಮಿತ್ರ ಈ ವೈದಿಶ ಪಟ್ಟಣಕ್ಕೆ ಎಂಟ್ರಿ ಆಗೋದು ಅದೇ ವೇಳೆಗೆ ಕಾಷ್ಟಕೂಟ ಅನ್ನೋ ಮತ್ತೊಬ್ಬ ಸೌದೆ ಹೊರೆಯನ್ನು ಹೊತ್ಕೊಂಡು ಕೆಲಸದವನು ಆ ಪಟ್ಟಣಕ್ಕೆ ಬರ್ತಾ ಇರ್ತಾನೆ. ಯಾರೂ ಗೊತ್ತಿಲ್ಲ ಅಲ್ವ ನಂದಿಮಿತ್ರನಿಗೆ. ಈ ಕಾಷ್ಟಕೂಟನನ್ನೇ ಫಾಲೋ ಮಾಡ್ಕೊಂಡು ಬರ್ತಾನೆ. ಕಾಷ್ಟಕೂಟ ಏನು ಮಾಡ್ತಾನೆ, ಆ ಪಟ್ಟಣದ ಹೊರಗಿನ ಉದ್ಯಾನವನದಲ್ಲಿ ತುಂಬ ಆಯಾಸಗೊಂಡು ತಲೆಯಲ್ಲಿರುವಂಥ ಸೌದೆಯನ್ನು ಕೆಳಗಡೆ ಇಳಿಸಿ ಮಲ್ಕೊತಾನೆ. ವಿಶ್ರಾಂತಿಗೋಸ್ಕರ ಮಲಗಿರ್ತಾನೆ ಅಷ್ಟೇ, ನಿದ್ದೆ ಮಾಡಿರೋದಿಲ್ಲ. ಆದರೆ ನಂದಿಮಿತ್ರನನ್ನು ಗಮನಿಸ್ತಾ ಇರ್ತಾನೆ ಕಾಷ್ಟಕೂಟ ಅನ್ನೋನು. ನಂದಿಮಿತ್ರ ಏನು ಮಾಡ್ತಾನೆ, ಈಗ ತಾನೂ ಸಹ ಸ್ವಲ್ಪ ಹೊತ್ತು ಮಲ್ಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ಮಲ್ಗೋದಕ್ಕೆ ಮುಂದಾಗ್ತಾನೆ. ತಲೆದಿಂಬೇಕಲ್ವ, ತಲೆಗೆ ಕೈ ಕೊಟ್ಕೊಂಡು ಮಲ್ಕೊಳ್ಳೋದಕ್ಕೆ ಅವ್ನಿಗೆ ಅಭ್ಯಾಸ ಇರೋದಿಲ್ಲ. ಹಾಗಾಗಿ ತಲೆದಿಂಬಿಗೋಸ್ಕರ ಅಲ್ಲೆಲ್ಲ ಹುಡುಕಾಡ್ತಾನೆ, ಏನಾದರೂ ಕಟ್ಟಿಗೆ ಸಿಗ್ಬೋದಾ, ಇಟ್ಟಿಗೆ ಸಿಗ್ಬೋದಾ ಅಂತ. ಪಕ್ಕದಲ್ಲಿ ಏನೂ ಇರೋದಿಲ್ಲ. ಆಗೇನು ಮಾಡ್ತಾನೆ, ಅಲ್ಲೇ ಸ್ವಲ್ಪ ದೂರದಲ್ಲಿ 8 ಜನ ಬಂದರೂ ಕೂಡ ಅಲುಗಾಡ್ಸೋದಕ್ಕೆ ಸಾಧ್ಯ ಆಗದಲ್ಲಿರೋಂಥ ದೊಡ್ಡದಾದಂಥ ಕಲ್ಲನ್ನು ತೊಗೊಂಬಂದು ತಲೆದಿಂಬಾಗಿ ಇಟ್ಕೊಂಡು ಮಲಿಕೊತಾನೆ. ನೋಡಿ, ಅಲ್ಲೇ ಕಾಷ್ಟಕೂಟ ಇದನ್ನು ಗಮನಿಸ್ತಾ ಇದ್ದ ಅಲ್ವಾ. ಅವನು ಇವನನ್ನು ನೋಡಿ, ಯಪ್ಪ ಈ ವ್ಯಕ್ತಿ ಎಂತಹ ಬಲವಂತ ವ್ಯಕ್ತಿ, ಎಂತಹ ಪರಾಕ್ರಮಿ, ಇವನನ್ನು ಮಾತ್ರ ಬಿಡಬಾರ್ದು, ಇವನನ್ನು ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊತಾನೆ. ಅವನು ನಿದ್ದೆ ಆದಮೇಲೆ ಮತ್ತೆ ಕಾಷ್ಟಕೂಟ ಮಾತಾಡಿಸ್ತಾನೆ. ಈ ಪಟ್ಟಣದಲ್ಲಿ ನಿನಗೆ ಯಾರಾದರೂ ನೆಂಟರಿರುವರೆ ಅಂತ ಕೇಳ್ತಾನೆ. ಆಗ ನಂದಿಮಿತ್ರ ಇಲ್ಲ, ಯಾರೂ ಇಲ್ಲ ಅಂತ ಹೇಳ್ತಾನೆ. ಹಾಗಿದ್ರೆ ನೀನು ಇಲ್ಲೇ ಇರು, ನನ್ನೊಡನೆ ಇರು, ಎಲ್ಲಿಗೂ ಹೋಗಬೇಡ ಅಂತ ಕೇಳ್ಕೊತಾನೆ. ಅವನಿಗೆ ಆಶ್ರಯವನ್ನು ಕೊಡ್ತಾನೆ. ಯಾರು? ನಂದಿಮಿತ್ರನಿಗೆ ಕಾಷ್ಟಕೂಟ ಆಶ್ರಯವನ್ನು ಕೊಡ್ತಾನೆ. ನೋಡಿ, ಅವನೇನು ಸುಮ್ಮನೆ ಆಶ್ರಯ ಕೊಡಲಿಲ್ಲ, ಇವನು ಪರಾಕ್ರಮ ವ್ಯಕ್ತಿ ಅಲ್ವಾ. 10 ಜನ ತರೋಂಥ ಹೊರೆಯನ್ನು ನಂದಿಮಿತ್ರ ಒಬ್ಬನೇ ತೊಗೊಂಬರ್ತಾ ಇದ್ದ. ಹಾಗಾಗಿ ಪ್ರತಿನಿತ್ಯ ಇಬ್ಬರೂ ಸಹ ಸೌದೆ ಹೊರೆ ತರೋದಕ್ಕೆ ಹೋಗ್ತಾಯಿದ್ರು. ಕೆಲವು ಕಾಲ ಕಳೆಯುತ್ತೆ. ಕಾಷ್ಟಕೂಟ ಈ ಸೌದೆ ಹೊರೆಯಿಂದ ಬಂದಂಥ ದುಡ್ಡಿಂದನೇ ಶ್ರೀಮಂತ ವ್ಯಕ್ತಿ ಆಗೋಗ್ಬಿಡ್ತಾನೆ. ಹಾಗಿದ್ರೆ ಕಾಷ್ಟಕೂಟ ಶ್ರೀಮಂತ ಆದ, ನಂದಿಮಿತ್ರನು ಶ್ರೀಮಂತ ಆಗಿರ್ಬೋದಾ?
ಇಲ್ಲ, ಅವನು ಶ್ರೀಮಂತ ಆಗೇ ಇಲ್ಲ. ಅವನು ಹೆಂಗಿದ್ನೋ ಅದೇ ಸ್ಥಿತಿಯಲ್ಲೇ ಇರ್ತಾನೆ. ಕಾಷ್ಟಕೂಟನ ಹೆಂಡತಿ ಇದ್ಲು ಜಯಗಂಟೆ ಅಂತ. ಹೆಂಡತಿ ಹತ್ರ ಈ ಕಾಷ್ಟಕೂಟ, ನೋಡು, ನೀನು ಈ ನಂದಿಮಿತ್ರನಿಗೆ ಹೊಟ್ಟೆ ತುಂಬ ಊಟ ಹಾಕಬೇಡ, ಎಣ್ಣೆಯನ್ನು ಕೂಡ ಕೊಡಬೇಡ, ಸ್ನಾನಕ್ಕೋಸ್ಕರ ಎಣ್ಣೆ ಕೊಡು ಅಂತ ಕೇಳಿದ್ರೆ ಅದನ್ನು ಸಹ ಕೊಡಬೇಡ, ಏನು ಗೊತ್ತಾಯ್ತಾ ಅಂತ ಈ ಥರ ಹೇಳ್ಕೊಟ್ಟಿರ್ತಾನೆ ಹೆಂಡತಿಗೆ, ಗಜಗಂಟೆಗೆ. ಅವಳು ಕೂಡ ಅದೇ ಥರನೇ ಮಾಡ್ತಾ ಇರ್ತಾಳೆ. ಆದರೆ ಅವಳೊಂದು ರೀತಿ ಕೋಮಲ ಮನಸ್ಥಿತಿ. ಯಾಕಂದರೆ ಪಾಪ ಎಷ್ಟೊಂದು ಹೊರೆಯನ್ನು ತಂದು ನಮಗೆ ಸಹಾಯ ಮಾಡ್ತಾ ಇದ್ದಾನೆ, ರುಚಿ ರುಚಿಯಾದಂಥ ಊಟವನ್ನು ಇವನಿಗೆ ಹೊಟ್ಟೆ ತುಂಬ ಬಡಿಸೋಣ ಅಂತ ಮನಸ್ಸು ಯಾರ್ದು? ಜಯಗಂಟೆದು, ಹೌದಲ್ವಾ? ಯಾರಾದರೂ ನಾವು ಶ್ರೀಮಂತ ಆಗೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ, ಅಷ್ಟು ದೊಡ್ಡ ದೊಡ್ಡ ಹೊರೆಗಳನ್ನ ಹೊತ್ಕೊಂಡು ಬಂದು ನಮಗೆ ಕೊಡ್ತಾ ಇದ್ದಾನೆ, ನಾವು ಶ್ರೀಮಂತ ಆಗ್ತಾ ಇದ್ದೀವಿ ಅಂತ ಅಂದರೆ ಯಾರಿಗೆ ಆಗಲಿ ಕನಿಕರ ಬಂದೇ ಬರುತ್ತೆ. ಅದೇ ಥರನೇ ಜಯಗಂಟೆಗೂ ಕೂಡ ಇವನ ಮೇಲೆ ತುಂಬಾ ಕನಿಕರ ಬಂದ್ಬಿಡುತ್ತೆ. ಒಂದಿನ ಇವನಿಗೆ ತೃಪ್ತಿ ಆಗೋಷ್ಟು ಊಟವನ್ನು, ರುಚಿಕರವಾದಂಥ ಊಟವನ್ನು ಬಡಿಸ್ಬಿಡ್ತಾಳೆ. ಸರಿ, ಇವಾಗ ಊಟ ಮಾಡಿ ಆಯಿತು, ನಿದ್ದೆನೂ ಆಯಿತು. ಮರುದಿನ ಬೆಳಗ್ಗೆ ಸೌದೆ ತೊಗೊಂಬರ್ಬೇಕು ಅಂತ ಈ ಕಾಷ್ಟಕೂಟ ಮತ್ತು ನಂದಿಮಿತ್ರ ಇಬ್ಬರು ಹೋಗ್ತಾರೆ. ನಂದಿಮಿತ್ರ ಆವಾಗ, ಅಯ್ಯ, ನನಗೆ ಉಡಲಿಕ್ಕೆ ಗತಿ ಇಲ್ಲ, ಎಲ್ಲಾದರೊಂದು ದಮ್ಮಕ್ಕೆ ಅಂದರೆ ಒಂದು ನಾಣ್ಯಕ್ಕೆ ಸಿಗುವಷ್ಟಾದರೂ ಬಟ್ಟೆಯನ್ನು ತಂದು ಕೊಡಿ ಅಂತ ಕೇಳ್ತಾನೆ. ಆಗ ಕಾಷ್ಟಕೂಟ, ಸರಿ, ಹಾಗೆ ಮಾಡೋಣ ಅಂತ ಹೇಳಿಬಿಟ್ಟು ಇಬ್ಬರು ಸೌದೆ ಹೊರೆಯನ್ನು ತೊಗೊಂಬರ್ತಾರೆ. ಕಾಷ್ಟಕೂಟ ಬೇಗ ಬೇಗ ಮನೆಗೆ ಬಂದು ಸೌದೆ ಹೊರೆಯನ್ನು ಮನೆಯ ಹೊರಗಡೆ ಇಟ್ಬಿಟ್ಟು ಮನೆ ಒಳಗಡೆ ಬಂದು ಹೆಂಡತಿ ಹತ್ರ, ನೀನು ಇವನಿಗೆ ಹೊಟ್ಟೆ ತುಂಬ ಉಣಬಡಿಸಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಆಕೆ, ಹೌದು ರೀ, ಹಬ್ಬ ಇತ್ತಲ್ವಾ, ಹಾಗಾಗಿ ತೃಪ್ತಿಯಾಗೋಷ್ಟು ಊಟ ಬಡಿಸ್ಬಿಟ್ಟೆ. ಈ ಥರ ತುಂಬ ಬೈದಲೇ ಹೇಳ್ತಾಳೆ. ಕಾಷ್ಟಕೂಟನಿಗಂತೂ ಈ ಮಾತು ಕೇಳಿ ತುಂಬಾ ಕೋಪ ಬಂದ್ಬಿಡುತ್ತೆ. ಆಕೆಯನ್ನು ಸಾಯುವಂತೆ ಬಡಿದು ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾನೆ, ಅಂದರೆ ಓಡಿಸ್ಬಿಡ್ತಾನೆ ಮನೆ ಬಿಟ್ಟು. ಕಾಷ್ಟಕೂಟ ಯಾಕೆ ಹೇಳಿ ಹಿಂಗೆ ಮಾಡಿದ್ದು? ಅವನು ಇದುವರೆಗೂ ಅರೆ ಹೊಟ್ಟೆ ಕೊಡ್ತಾ ಇದ್ದ ನಂದಿಮಿತ್ರನಿಗೆ. ಅವನು ಯಾವೊಂದನ್ನು ಏನೂ ಕೇಳ್ತಾ ಇರಲಿಲ್ಲ, ತನ್ನ ಪಾಡಿ ತನ್ನ ಕೆಲಸ ಮಾಡ್ತಾ ಇದ್ದ. ಸೌದೆ ಹೊರೆಯಲ್ಲಿ ಇಷ್ಟೇ ದುಡ್ಡು ಬರ್ತಾ ಇದೆಯೇನೋ, ಸರಿ ಆಯಿತು, ನನಗೆ ಬಂದಿದ್ದು ನನಗೆ ಊಟ ಆಗ್ತಾಯಿದ್ದಾರೆ ಅಂತ ಅಂದ್ಕೊಂಡಿದ್ನೇನೋ ಪಾಪ. ಆದರೆ ಯಾವಾಗ ಇವಳು ತೃಪ್ತಿಯಾಗೋಷ್ಟು ಊಟವನ್ನು ಬಡಿಸಿದ್ಲೋ ಅವನಿಗೆ ಇನ್ನೂ ಏನೋ ಬೇಕು ಅಂತ ಅನ್ನಿಸ್ತು. ಸರಿ, ಹೊಟ್ಟೆ ತುಂಬ ಊಟ ಸಿಗ್ತಾ ಇದೆ, ಸ್ವಲ್ಪ ಬಟ್ಟೆನಾದ್ರೂ ಸಿಗಲಿ, ಇವಾಗ ಬಟ್ಟೆ ಕೇಳಿದ್ದಾನೆ, ಮುಂದೆ ಇನ್ನೇನು ಕೇಳ್ಬೋದು ಅಂತ ಯೋಚನೆ ಮಾಡಿ ಬಂದು ಹೆಂಡತಿಗೆ ಹೊಡೆದ್ಬಿಟ್ಟು ಮನೆ ಬಿಟ್ಟು ಕಳಿಸ್ಬಿಡ್ತಾನೆ ಕಾಷ್ಟಕೂಟ. ಈ ವಿಷಯ ನಂದಿಮಿತ್ರನಿಗೆ ಗೊತ್ತಾಗುತ್ತೆ. ಇವ್ರು ಯಾಕೆ ಹಿಂಗೆ ಮಾಡಿದ್ರು, ಜಯಗಂಟೆ ಯಾಕೆ ಮನೆ ಬಿಟ್ಟು ಹೋಗಿದ್ದು ಅಂತ ನಂದಿಮಿತ್ರ ಜಯಗಂಟೆ ಬಳಿ ಹೋಗಿ, ತಾಯೇ, ನಿನ್ನನ್ನು ಕಾಷ್ಟಕೂಟನು ಯಾಕೆ ಹೊಡೆದನು ಅಂತ ಕೇಳ್ತಾನೆ. ಆಗ ಜಯಗಂಟೆ, ನೆನ್ನೆ ದಿನ ನಿನಗೆ ತೃಪ್ತಿಯಾಗೋಷ್ಟು ಊಟ ಬಡಿಸ್ದೆ ಅಲ್ವಾ, ಅದು ಅವ್ರಿಗೆ ತುಂಬಾ ಕೋಪ ಬಂದಿದೆ, ಹಾಗಾಗಿ ನನ್ನನ್ನು ಮನೆ ಬಿಟ್ಟು ಹೊಡೆದು ಕಳಿಸ್ಬಿಟ್ರು. ಈ ಮಾತು ಕೇಳಿ ನಂದಿಮಿತ್ರನಿಗೆ ತುಂಬಾ ಬೇಜಾರಾಗುತ್ತೆ, ದುಃಖ ಆಗುತ್ತೆ. ಇಂತಹ ಪಂಚಮಹಾ ಪಾಪ ಮಾಡಿದವನ ಮನೆಯಲ್ಲಿ ಮಾರಿ ದೇವತೆ ನೆಲೆಸಲಿ ಅಂತ ಶಾಪವನ್ನು ಕೊಟ್ಬಿಟ್ಟು ಮನಸಲ್ಲೇ ಶಪಿಸಿ ಕಾಷ್ಟಕೂಟನನ್ನು ಬಿಟ್ಟು ಅವನ ಮನೆಯನ್ನು ಬಿಟ್ಟು ಹೊರಟೋಗ್ಬಿಡ್ತಾನೆ. ಎಲ್ಲಿಗೆ ಹೋಗ್ತಾನೆ? ಅದೇ ಊರಲ್ಲೇ ಇರ್ತಾನೆ. ನೋಡಿ, ಇದುವರೆಗೂ ಈ ಕಾಷ್ಟಕೂಟನಿಗೆ ಸೌದೆ ತೊಗೊಂಬರ್ಕೊಡ್ತಾ ಇದ್ದ, ಅವನು ಶ್ರೀಮಂತ ಆಗ್ತಾ ಇದ್ದ. ಆದರೆ ಇದೇ ನಂದಿಮಿತ್ರ 8 ದಮ್ಮದ 8 ನಾಣ್ಯದ ಸೌದೆಯನ್ನು ತಂದರೂ ಸಹ ಒಂದು ಚಿಕ್ಕ ಕವಡೆ ನಾಣ್ಯವೂ ಕೂಡ ಅವನಿಗೆ ಸಂಪಾದನೆ ಆಗ್ತಾ ಇರಲಿಲ್ಲ. ಆ ಸೌದೆ ಹೊರೆಯನ್ನು ಏನು ಮಾಡ್ತಾ ಇದ್ದ ಅಂದರೆ, ಅವನಿಗೆ ಯಾರು ಸ್ವಲ್ಪ ಊಟ ಆದರೂ ಕೊಡ್ತಾರಲ್ವ ಅಂಥವ್ರಿಗೆ ಕೊಟ್ಬಿಟ್ಟು ಹೋಗ್ತಾ ಇದ್ದ. ಇವನ ಜೀವನ ಹೀಗೆ ಕಳೀತಾ ಇರುತ್ತೆ. ವಾಪಸ್ ಮಾತ್ರ ಕಾಷ್ಟಕೂಟನ ಹತ್ರ ಹೋಗೋದೇ ಇಲ್ಲ. ಒಂದಿನ ಸೌದೆ ತರೋದಕ್ಕೆ ಅಂತ ಹೋದಾಗ ಸೌದೆ ಹೊರೆಯನ್ನು ಹೊತ್ಕೊಂಡು ಬರಬೇಕಾದ್ರೆ ಅದೇ ದಾರಿಯಲ್ಲಿ 8 ಅಂಗಗಳ ಶಕುನ ಶಾಸ್ತ್ರವನ್ನು ಬಲ್ಲವರಾದ ಶಿವಗುಪ್ತಾಚಾರ್ಯರು ಕಾಡಿಗೆ ಹೋಗಿ ಶಾಸ್ತ್ರ ಸಿದ್ಧಾಂತವನ್ನು ಅನುಕ್ರಮವಾಗಿ ಹೇಳಿ ಆ ದಿನ ಅಲ್ಲೇ ದೇವರನ್ನು ವಂದಿಸಿ 2 ವಾರಗಳ ಉಪವಾಸವನ್ನು ಮಾಡಿ, ಉಪವಾಸ ಮುಗಿಸೋ ದಿನ ಊಟಕ್ಕೋಸ್ಕರ ಪಟ್ಟಣಕ್ಕೆ ಭಿಕ್ಷೆಗಾಗಿ ಪ್ರವೇಶವನ್ನು ಪಡೆಯೋದಕ್ಕೆ ಬರ್ತಾ ಇರ್ತಾರೆ. ಇವರನ್ನ ನಂದಿಮಿತ್ರ ಆವಾಗ ನೋಡಿ ತುಂಬ ಆಶ್ಚರ್ಯದಿಂದ ಅವರನ್ನೇ ಹಿಂಬಾಲಿಸ್ಕೊಂಡು ಬರ್ತಾ ಇರ್ತಾರೆ. ಇತ್ತ ಆ ವೈದಿಶ ಪಟ್ಟಣದ ರಾಜ ಶಿವಗುಪ್ತಾಚಾರ್ಯರು ಈ ಥರ ಉಪವಾಸ ಇದ್ದಾರೆ, ಅವರು ಉಪವಾಸವನ್ನು ಬಿಡ್ತಾ ಇದ್ದಾರೆ ಅಂತ ವಿಷಯ ಗೊತ್ತಾಗಿ ಗುರುಗಳಿಗೆ ತಾನು ಪಾರಣೆ ಊಟವನ್ನು ಕೊಡುವೇನು, ಬೇರೆ ಯಾರು ಅವರನ್ನು ನಿಲ್ಲಿಸಕೂಡದು ಅಂತ ಡಂಗುರವನ್ನು ಹೊಡಿಸ್ತಾರೆ. ಇದರಿಂದ ಹೆದರಿ ಆ ಗುರುಗಳನ್ನ ಯಾರೂ ಪಟ್ಟಣದಲ್ಲಿ ನಿಲ್ಲಿಸೋದೇ ಇಲ್ಲ. ಇತ್ತ ಶಿವಗುಪ್ತಾಚಾರ್ಯರು ಚಿಕ್ಕ ಮನೆ ದೊಡ್ಡ ಮನೆ ಅಂತ ಯಾವುದೇ ಭೇದ ಭಾವ ಮಾಡದೆ ಭಿಕ್ಷಾಟನೆಯನ್ನು ಮಾಡಿಕೊಂಡು ಅರಮನೆಯ ದ್ವಾರವನ್ನು ಪ್ರವೇಶ ಮಾಡ್ತಾರೆ. ರಾಜ ಆಗ ಮಹಾರಾಣಿಯನ್ನು ಕೂಡಿಕೊಂಡು ಚಿನ್ನದ ಪೂರ್ಣ ಕಳಶ, ಹೂವು, ಅಕ್ಕಿ, ಮಾದಳ ಹಣ್ಣು ಮುಂತಾದ ಅನೇಕ ವಿಧವಾದ ಅರ್ಚನೆಯ ವಸ್ತುಗಳಿಂದ ಎದುರುಗೊಂಡು ಅವರನ್ನು ನಿಲ್ಲಿಸಿ ಪಾದಗಳನ್ನು ತೊಳೆದು ಪುಣ್ಯವನ್ನು ಸಂಪಾದನೆ ಮಾಡ್ಕೊತಾರೆ ಈ ರಾಜಾರಾಣಿ. ಮತ್ತು ಅವ್ರಿಗೆ ಬಹಳ ರುಚಿಕರವಾಗಿರುವಂಥ ಆಹಾರವನ್ನು ಸಹ ಉಣಬಡಿಸ್ತಾರೆ. ಯಾರು? ಈ ರಾಜಾರಾಣಿ. ಜೊತೆಗೆ ಬಂದಿದ್ದಲ್ವ ನಂದಿಮಿತ್ರ, ಅವರೂ ಸಹ ಚಿಕ್ಕ ಸ್ವಾಮಿಗಳು ಅಂತ ಅಂದ್ಬಿಟ್ಟು ಊಟವನ್ನು ಬಡಿಸ್ತಾರೆ ರಾಜಾರಾಣಿ. ಆದರೆ ಅವ್ರಿಗೆ ಗೊತ್ತಿಲ್ಲ, ಋಷಿಗಳ ಜೊತೆ ಅಂದರೆ ಹಿಂಬಾಲಿಸ್ಕೊಂಡು ಬಂದಿರೋಂಥ ವ್ಯಕ್ತಿ ಋಷಿಗಳ ಶಿಷ್ಯ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಅವರು. ಪಾಪ ಋಷಿಗಳು ಏನು ಮಾತಾಡೋದಿಲ್ಲ, ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಇವನು ಮುಂದೆ ಒಬ್ಬ ಒಳ್ಳೆ ಮಹಾನ್ ವ್ಯಕ್ತಿ ಆಗ್ತಾರೆ ಅಂತ, ಮಹಾ ತಪಸ್ವಿಗಳಾಗ್ತಾರೆ ಅಂತ. ಹಾಗಾಗಿ ಇದುವರೆಗೂ ನೋಡ್ದಲೇ ಇರೋಂಥ ಆಹಾರ, ರುಚಿಕರ ಆಹಾರವನ್ನು ಹೊಟ್ಟೆ ತುಂಬುವಷ್ಟು ತಿಂತಾರೆ.
ಊಟ ಎಲ್ಲ ಆಯಿತು. ಈಗ ಆ ಶಿವಗುಪ್ತಾಚಾರ್ಯರು ಭಿಕ್ಷೆಯನ್ನು ಸ್ವೀಕಾರ ಮಾಡಿಬಿಟ್ಟು, ಅಂದರೆ ಊಟವನ್ನು ಮಾಡಿಬಿಟ್ಟು, ಅರಸನನ್ನು ಮತ್ತು ಮಹಾರಾಣಿಯನ್ನು ನಿಮ್ಮ ಕರ್ಮವು ಅಳಿಯಲಿ, ದಾನ ಅಕ್ಷಯವಾಗಲಿ ಅಂತ ಆಶೀರ್ವಾದ ಮಾಡಿ ಅಲ್ಲಿಂದ ಬಸದಿಗೆ ವಾಪಸ್ ಹೋಗ್ತಾರೆ. ಇಷ್ಟೊತ್ತು ನಂದಿಮಿತ್ರ ಇವ್ರ ಜೊತೆ ಇದ್ರಲ್ವಾ, ಅವರು ಕೂಡ ಈ ಸ್ವಾಮಿಗಳ ಹಿಂದೆನೇ ಹೋಗ್ತಾರೆ ಬಸದಿಗೆ. ಈಗಂತೂ ನಂದಿಮಿತ್ರ ಈ ರೀತಿಯ ರೂಪವನ್ನು ತಾಳಿದರೆ ಲೋಕದಲ್ಲಿ ಗೌರವವನ್ನು, ಪೂಜೆಯನ್ನು ಪಡೆಯಬಹುದು. ಏನೊಂದು ಕಷ್ಟವಿಲ್ಲದೆ ದಿವ್ಯವಾದ ಆಹಾರವನ್ನು ಎಲ್ಲ ಕಾಲದಲ್ಲಿಯೂ ಉಣ್ಣಲು ಪಡೆಯಬಹುದು. ಇದರ ಯೋಚನೆ ಮಾಡಿಬಿಟ್ಟು ಋಷಿಗಳು ತಮ್ಮ ನಿಯಮಗಳನ್ನು ಮಾಡಿ ಮುಗಿಸಿದ ನಂತರ ಅವರ ಹತ್ತಿರಕ್ಕೆ ಬಂದು ನಮಸ್ಕಾರವನ್ನು ಮಾಡಿ, ಪೂಜ್ಯರೇ, ನನ್ನನ್ನು ನಿಮ್ಮ ಹಾಗೆಯೇ ಮಾಡಿ ಅಂತ ಕೇಳ್ಕೊತಾನೆ. ಆಗ ಭಟ್ಟಾರರು, ಮಗು, ನಿನ್ನ ಆಯಸ್ಸು ಸ್ವಲ್ಪವೇ ಇದೆ, ಮೋಕ್ಷಕ್ಕೆ ಹೋಗುವ ಪುಣ್ಯ ಜೀವಿ ನೀನು, ಆದ್ದರಿಂದ ನಿನಗೆ ನಾನು ಉಪದೇಶವನ್ನು ಮಾಡುತ್ತೀನಿ ಅಂತ ಹೇಳಿಬಿಟ್ಟು ಒಂದು ಒಳ್ಳೆಯ ಸುಮುಹೂರ್ತದಲ್ಲಿ ಅವರಿಗೆ ತಪಸ್ಸನ್ನು ಉಪದೇಶ ಮಾಡ್ತಾರೆ. ನಂದಿಮಿತ್ರ ತಪಸ್ಸನ್ನು ಸ್ವೀಕಾರ ಮಾಡಿಬಿಟ್ಟು ದೀಕ್ಷೆ ಉಪವಾಸಗಳನ್ನು ಕೈಗೊಳ್ತಾರೆ. ಇದೇ ವೇಳೆಗೆ ಈಗ ಆಲ್ರೆಡಿ ಇವರಿಗೆ ಉಪಚಾರ ಮಾಡಿದ್ರಲ್ವಾ, ಅದೇ ರಾಜ ರಾಣಿ ಶಿವಗುಪ್ತ ಋಷಿಗಳೊಂದಿಗೆ ಬಂದ ಬ್ರಹ್ಮಚಾರಿಗಳು ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿಯನ್ನು ಕೇಳಿ ಬಹಳ ಪ್ರೀತಿಯಿಂದ ಅವರಿಗೆ ತಮ್ಮ ಮನೆಯಲ್ಲಿ ಊಟವನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇನೇ ಬೆಳಗ್ಗೆನೆ ಸಾಮಂತರು, ಮಹಾಸಾಮಂತರು, ರಾಜಚಿಹ್ನೆಗಳು ಇವನ್ನು ಕೂಡ್ಕೊಂಡು ಬಹಳ ವೈಭವದಿಂದ ಆ ಬಸದಿಗೆ ರಾಜ ಬರ್ತಾರೆ. ಶಿವಗುಪ್ತಾಚಾರ್ಯರಿಗೆ ಬಹಳ ಗುರುಭಕ್ತಿಯಿಂದ, ಭಯಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ, ಪೂಜೆ ಪುನಸ್ಕಾರಗಳನ್ನು ಮಾಡಿ ಅಲ್ಲೇ ಪಕ್ಕದಲ್ಲಿದ್ದಂಥ ಚಿಕ್ಕ ಸ್ವಾಮಿಗಳಾಗಿರೋ ನಂದಿಮಿತ್ರನಿಗೂ ನಮಸ್ಕಾರವನ್ನು ಮಾಡ್ತಾರೆ. ನಂತರ ಸ್ವಾಮಿಯ ಬಳಿ ಬಂದು ಕುತ್ಕೊಂಡು ಧರ್ಮೋಪದೇಶವನ್ನು ಕೇಳಿ ಹೊರಡಬೇಕಾದ್ರೆ, ಪೂಜ್ಯರೇ, ನನ್ನದೊಂದು ವಿಜ್ಞಾಪನೆಗಳು. ಚಿಕ್ಕ ಸ್ವಾಮಿಗಳನ್ನು ನಮಗೆ ಇಂದು ಕರುಣಿಸಬೇಕು. ತಾವು ಅವರಲ್ಲಿ ನಿಲ್ಲಿಸಿ ಕಾಲು ತೊಳೆದು ಊಟ ಹಾಕಿ ಪುಣ್ಯವನ್ನು ಕೂಡಿಸುವೆವು ಅಂತ ಕೇಳ್ಕೊತಾರೆ. ಅಂದರೆ ಅವರನ್ನ ನಮ್ಮ ಮನೆ ಊಟಕ್ಕೆ ಕಳಿಸಿ ನಾವು ಪುಣ್ಯವನ್ನು ಕಟ್ಕೊತೀವಿ, ಅವ್ರ ಪಾದವನ್ನು ತೊಳೆದು ಅವರಿಗೆ ಉಪಚಾರವನ್ನು ಮಾಡಿ ಅಂತ. ಆಗ ಶಿವಗುಪ್ತಾಚಾರ್ಯರು ಹೇಳ್ತಾರೆ, ಹಾಗೆ ಮಾಡಿ, ಈ ಮಾತನ್ನು ಚಿಕ್ಕ ಸ್ವಾಮಿಗಳಿಗೂ ಒಂದು ಸಲ ಕೇಳಿ ನೋಡಿ ಅಂತ ಹೇಳ್ತಾರೆ. ಇದನ್ನು ಅಲ್ಲೇ ಪಕ್ಕದಲ್ಲಿ ಕೇಳಿಸ್ಕೊಂಡಿರುವಂತಹ ನಂದಿಮಿತ್ರ ಗುರುಗಳು ಅಥವಾ ಚಿಕ್ಕ ಸ್ವಾಮಿಗಳು ಮನಸ್ಸಲ್ಲೇ ಈ ಥರ ಅನ್ಕೊತಾರೆ, ಸಾಮಂತರಿಗೂ ಮಹಾಸಾಮಂತರಿಗೂ ಒಡೆಯನಾಗಿರುವಂಥ ಈ ಭೂಪ ಈಗಾಗಲೇ ನನ್ನನ್ನು ಕೂಡ ಪೂಜೆ ಮಾಡಿದ್ದಾನೆ, ನಮಸ್ಕಾರನೂ ಮಾಡಿದ್ದಾನೆ, ಅದು ಕೀಳು ವೃತ್ತಿಯಿಂದ ಸೇವೆಯನ್ನು ಮಾಡಿದ್ದಾನೆ. ಆಶ್ಚರ್ಯ, ಈತನಿಗೆ ನಾನು ಎನ್ನುವ ಅಹಂ ಜಾಸ್ತಿ. ನನ್ನ ಈ ತಪೋಧರ್ಮದ ಫಲದಿಂದ ಇದನ್ನೆಲ್ಲ ಕಾಣುವಂತಾಯಿತು. ಇದರಿಂದ ಎಲ್ಲವೂ ಒಳ್ಳೆಯದೇ ಆಗ್ತಿದೆ. ಹಾಗಾಗಿ ಇನ್ನೂ ಮುಂದೆ ಹೋದರೆ ಇದಕ್ಕಿಂತ ಹಿರಿದಾದ ಫಲ ಸಿಗದೇ ಇರದು, ಸಿಕ್ಕೇ ಸಿಗುತ್ತದೆ ಅಂತ ತನ್ನಲ್ಲೇ ನಿಶ್ಚಯ ಮಾಡಿಕೊಂಡು ಅದೇ ದಿವಸ ಉಪವಾಸವನ್ನು ಕೈಗೊಳ್ತಾರೆ. ನೋಡಿ, ಈ ಜಯವರ್ಮ ಮಹಾರಾಜ ಚಿಕ್ಕ ಸ್ವಾಮಿಗಳನ್ನ ಊಟಕ್ಕೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ರಲ್ವಾ, ಆದರೆ ಇದು ಗೊತ್ತಿತ್ತು ಭಟ್ಟಾರರಿಗೆ, ಇವ್ರು ಈ ಥರ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ಅಂತ ಗೊತ್ತಿದ್ದೂ ಸಹ ಚಿಕ್ಕ ಸ್ವಾಮಿಗಳಿಗೆ ಏಷಣ ಸಮಿತಿ ಮುಂತಾದ ವ್ರತಗಳನ್ನು ಹೇಳ್ಕೊಡ್ತಾರೆ. ಯಾರು? ಅವರ ಗುರುಗಳು. ನಂತರದಲ್ಲಿ ಈ ಚಿಕ್ಕ ಸ್ವಾಮಿಗಳು ಉಪವಾಸ ಕೈಗೊಂಡಿರೋದು ಮಹಾಗುರುಗಳಿಗೆ ಗೊತ್ತಿರಲಿಲ್ಲಲ್ವಾ, ಹಾಗಾಗಿ ಚಿಕ್ಕ ಗುರುಗಳೇ, ನಿಮಗೆ ಶ್ರಮವಾಗುತ್ತದೆ, ದೇವರನ್ನು ವಂದಿಸಿ ಭಿಕ್ಷಾಟನೆಗೆ ಹೊರಡಿ ಅಂತ ಹೇಳ್ತಾರೆ. ಆಗ ತಾವು ಸ್ವೀಕಾರ ಮಾಡಿರುವಂಥ ಉಪವಾಸ ಸಂಗತಿಯನ್ನು ಗುರುಗಳಿಗೆ ತಿಳಿಸ್ಕೊಡ್ತಾರೆ. ಜಯವರ್ಮನಿಗೆ ತುಂಬಾ ಬೇಜಾರಾಗುತ್ತೆ. ತಕ್ಷಣವೇ ಮೌನ ಮುದ್ರೆಯನ್ನು ತಾಳಿ ಋಷಿಗಳಿಗೆ, ಚಿಕ್ಕ ಸ್ವಾಮಿಗಳಿಗೆ ವಂದಿಸಿ ಅರಮನೆಗೆ ಹೋಗ್ತಾನೆ. ಅಲ್ಲಿ ರಾಣಿ ಈ ಋಷಿಗಳ ಎದುರನ್ನು ನೋಡ್ತಾ ಇದ್ಲಲ್ವಾ, ಈಗ ಮಹಾರಾಜ ಒಬ್ಬರೇ ಬಂದಿರೋದನ್ನು ನೋಡಿ ಅರಸನ ಹತ್ರ ಕೇಳ್ತಾನೆ, ಎಲ್ಲಿ ಸ್ವಾಮಿಗಳು ಬರಲಿಲ್ವಾ ಅಂತ. ಆಗ ಅರಸ, ಇನ್ನೂ ನನಗೆ ಋಷಿಗಳನ್ನು ನಿಲ್ಲಿಸಿ ಪುಣ್ಯವನ್ನು ಪಡೆಯುವಂತಹ ಯೋಗ್ಯತೆ ಇಲ್ಲ ಅಂತ ತುಂಬ ಬೇಸರದಲ್ಲಿ ಹೇಳ್ತಾನೆ. ಆಗ ಮಹಾರಾಣಿ ಹೇಳ್ತಾಳೆ, ಹಾಗಾದರೆ ನಾಳೆ ನಾನು ಅವರನ್ನು ಕರೆಸಿ ನಿಲ್ಲಿಸಿ ಪುಣ್ಯವನ್ನು ಪಡೆಯುವೆನು ಅಂತ ಹೇಳ್ತಾಳೆ. ಈಗ ರಾಜನಿಗೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ, ಯಾಕಂದರೆ ನಾವಿಬ್ಬರು ಗಂಡ ಹೆಂಡತಿ, ಹಾಗಾಗಿ ನಮ್ಮಿಬ್ಬರಿಗೂ ಪುಣ್ಯದಲ್ಲಿ ಸಮಪಾಲು ಅಂತ ಸಮಾಧಾನ ಪಟ್ಕೊಂಡು ಹೇಳ್ತಾನೆ. ಆಗ ರಾಣಿ ಇದಕ್ಕೆ ಅಡ್ಡಿ ಮಾಡ್ತಾಳೆ, ಇಲ್ಲ, ಇವತ್ತು ನೀವು ನನಗೆ ಸಮಪಾಲು ಅಂತ ಹೇಳಿದ್ರ, ಅಕಸ್ಮಾತ್ ಏನಾದರೂ ಋಷಿಗಳು ಬಂದಿದ್ರೆ ಮನೆಗೆ ನನಗೆ ಪುಣ್ಯ ಕೊಡ್ತಾ ಇದ್ರ ನೀವು? ಇಲ್ಲ ಅಲ್ವಾ, ಹಾಗಾಗಿ ನಾನೊಬ್ಬಳೇ ಮರಿಸ್ವಾಮಿಯನ್ನು ಮನೆಗೆ ಕರೆಸಿ ಅವನ್ನ ನಿಲ್ಲಿಸಿ ಪುಣ್ಯವನ್ನು ಪಡ್ಕೊತೀನಿ ಅಂತ ಹೇಳ್ತಾಳೆ. ರಾಜ ಇದಕ್ಕೇನು ಮಾತಾಡೋದಿಲ್ಲ. ಮರುದಿನ ಧಾರಿಣಿ ಮಹಾದೇವಿ ಚಿಕ್ಕ ಸ್ವಾಮಿಗಳನ್ನು ತನ್ನ ಮನೆಗೆ ಕರೆಯೋದಕ್ಕೆ ಅಂತ 500 ಮಂದಿ ಅರಸಿಯರು, ರಾಣಿ ವಾಸದಲ್ಲಿದ್ದ ಶ್ರೇಷ್ಠವಾದ ದಾಸಿಯರನ್ನ ಜೊತೆ ಕರ್ಕೊಂಡು ಬಹಳ ವೈಭವೋಪೇತವಾಗಿ ಬಸದಿಗೆ ಬಂದು ಪ್ರದಕ್ಷಿಣೆಯನ್ನು ಮಾಡಿ ಒಳಗೆ ಹೋಗಿ ಸ್ವಾಮಿಗಳ ದರ್ಶನವನ್ನು ಪಡ್ಕೊಂಡು ಅವ್ರಿಗೆ ಪೂಜೆಯನ್ನು ಮಾಡಿ ನಂತರದಲ್ಲಿ ಶಿವಗುಪ್ತಾಚಾರ್ಯರ ಬಳಿ ಮಾತಾಡ್ತಾಳೆ ಮಹಾರಾಣಿ. ಪೂಜ್ಯರೇ, ಈ ದಿವಸ ನೀವು ಚಿಕ್ಕ ಸ್ವಾಮಿಗಳೊಂದಿಗೆ ನಮ್ಮಲ್ಲಿಗೆ ಬಂದು ಒಟ್ಟಿಗೆ ಇದ್ದು ನಮ್ಮ ಉಪಚಾರವನ್ನು ಸ್ವೀಕರಿಸಿ ಹಾಗೆ ನಮಗೆ ಮಾರ್ಗದರ್ಶನವನ್ನು ಮಾಡಿ ಅಂತ ಕೇಳ್ಕೊತಾಳೆ. ಅದಕ್ಕೆ ಚಿಕ್ಕ ಸ್ವಾಮಿಗಳನ್ನು ನೀವೇ ಕೇಳಿಕೊಳ್ಳಿ, ಅವರು ಒಪ್ಪಿದರೆ ನಾವು ಕೂಡಿಕೊಂಡು ಬರುವೆವು ಅಂತ ಹೇಳ್ತಾರೆ. ಸರಿ ಆಯಿತು, ಹಾಗೆ ಮಾಡ್ತೀನಿ ಅಂತ ಆ ಧಾರಿಣಿ ದೇವಿ ಚಿಕ್ಕ ಸ್ವಾಮಿಗಳ ಬಳಿಗೆ ಬಂದು ಅವರನ್ನು ಪಾದ ಮುಟ್ಟಿ ನಮಸ್ಕಾರವನ್ನು ಮಾಡಿ, ಚಿಕ್ಕ ಸ್ವಾಮಿಗಳೇ, ನಿಮಗೆ ನಾವು ಇಂದು ಭೋಜನ ಮಾಡಿಸಬೇಕೆಂದಿದ್ದೇವೆ, ನಮ್ಮ ಮನೆಗೆ ನೀವು ಬರಬೇಕು,
ಈ ಥರ ಅವ್ರು ಕಾಲು ಹಿಡ್ಕೊಂಡು ಸಾಷ್ಟಾಂಗ ವಂದನೆ ಮಾಡಿ ಬೇಡ್ಕೊತಾಳೆ. ಆಗ ಚಿಕ್ಕ ಸ್ವಾಮಿಗಳು ಇವಳ ಮುಖವನ್ನು ನೋಡ್ತಾರೆ. ಆಕೆ ಆ ಧಾರಿಣಿ ಮಹಾರಾಣಿ ಇವ್ರ ಕಣ್ಣಿಗೆ ಹೆಂಗೆ ಕಾಣ್ತಿದ್ದಾಳೆ ಅಂದರೆ, ವಿಶೇಷವಾಗಿರುವಂತಹ ಉಡುಗೆ ತೊಡುಗೆಗಳನ್ನು ಧರಿಸಿ ಶೃಂಗಾರ ಮಾಡ್ಕೊಂಡಿರುವಂತಹ ದೇವತಾ ಸ್ತ್ರೀಯರನ್ನು ಹೋಲೋ 500 ಮಂದಿ ರಾಣಿಯರಿಂದಲೂ ದಾಸಿಯರಿಂದಲೂ ಈಕೆ ಸುತ್ತುವರೆದು ಪಟ್ಟಿದ್ದಾಳೆ. ಇಂದ್ರನ ಪತ್ನಿಯಾದ ಶಚಿ ದೇವಿಯನ್ನೇ ಹೋಲ್ತಾ ಇದ್ದಾಳೆ ಈಕೆ ಧಾರಿಣಿ ದೇವಿ. ಇಂತಹ ಧಾರಿಣಿ ದೇವಿ ಮಹಾರಾಣಿ ನನ್ನ ಕಾಲಿಗೆ ಎರಗಿ ಸಾಷ್ಟಾಂಗ ವಂದನೆ ಮಾಡ್ತಾ ಇದ್ದಾಳ. ಈ ಥರ ಆ ನಂದಿಮಿತ್ರ ಸ್ವಾಮಿಗಳು ಬಿಟ್ಟ ಕಣನ ಬಿಟ್ಟಂಥ ರೀತಿಯಲ್ಲೇ ನೋಡಿ ಮನಸಲ್ಲೇ ಈ ಥರ ಅನ್ಕೊತಾ ಇರೋದು, ಇದೆಲ್ಲ ಆಗಿದ್ದು ನನ್ನ ತಪಸ್ಸಿನ ಫಲವೇ ಸರಿ. ಬರೀ ಇಷ್ಟೇ ತಪಸ್ಸಿಗೆ ಇಷ್ಟೊಂದು ಫಲ ಸಿಗ್ತಾ ಇದೆಯಾ, ಇನ್ನೂ ಹೆಚ್ಚಿನ ತಪಸ್ಸನ್ನು ಮಾಡಿದ್ರೆ ಇದಕ್ಕಿಂತ ಹೆಚ್ಚಿನ ಫಲ ಸಿಗ್ಬೋದೇನೋ ಅಂತ ಮನಸಲ್ಲೇ ಭಾವಿಸ್ಕೊತಾರೆ. ಮತ್ತು ರಾಣಿ ಜೊತೆ, ಅಮ್ಮ ಈ ದಿವಸ ನಮಗೆ ಊಟ ಮಾಡಲು ಮನಸ್ಸಿಲ್ಲ, ಉಪವಾಸ ಮಾಡುತ್ತಿದ್ದೇವೆ. ಈ ಮಾತನ್ನ ಕೇಳಿಸ್ಕೊಂಡು ರಾಣಿ ಮರು ಮಾತನಾಡದೆ ಮೋರೆಯನ್ನು ಸಪ್ಪಗೆ ಮಾಡಿಕೊಂಡು ಋಷಿಗಳಿಗೆ ವಂದಿಸಿ ವಾಪಸ್ ಅರಮನೆಗೆ ಹೋಗ್ತಾರೆ. ರಾಜನ ಜೊತೆ ಚಿಕ್ಕ ಸ್ವಾಮಿಗಳು ಈ ದಿನವೂ ಉಪವಾಸವನ್ನು ಕೈಗೊಂಡಿದ್ದಾರಂತೆ ಅಂತ ಬಹಳ ಬೇಸರದಲ್ಲಿ ಹೇಳ್ಕೊತಾರೆ. ರಾಜಾರಾಣಿ ಇಬ್ಬರು ಬೇಸರದಲ್ಲಿ ಇರೋದನ್ನ ಮಹಾಮಂತ್ರಿ ನೋಡ್ತಾನೆ. ಇವ್ರನ್ನ ಖುಷಿ ಪಡಿಸ್ಬೇಕಲ್ವಾ, ಹಾಗಾಗಿ ಆ ವಜ್ರಸೇನ ಮಹಾಮಂತ್ರಿ ಏನು ಮಾಡ್ತಾನೆ, ರಾಜನ ಹತ್ರ ಹೋಗಿ ವಿಜ್ಞಾಪನೆ ಮಾಡ್ಕೊತಾನೆ. ಏನಂತ, ದೇವ ನಾಳೆ ನಾನು ಚಿಕ್ಕ ಸ್ವಾಮಿಗಳನ್ನು ಕರೆದು ನಿಲ್ಲಿಸಿ ಭೋಜನ ಮಾಡಿಸುವೆನು ಅಂತ ಹೇಳ್ತಾನೆ. ಆಗ ರಾಜ ತುಂಬ ಖುಷಿಯಿಂದ, ಸರಿ ಹಾಗೆಯೇ ಮಾಡು, ನೀವೇ ಹೋಗಿ ಅವರನ್ನು ಕರ್ಕೊಂಬನ್ನಿ ಅಂತ ಅರಸ ಹೇಳ್ತಾನೆ. ಮರು ದಿವಸನೇ ವಜ್ರಸೇನ ಅನ್ನೋ ಮಂತ್ರಿ ಬಸದಿಗೆ ಹೋಗಿ ಶಿವಗುಪ್ತಾಚಾರ್ಯರೊಡನೆ, ಪೂಜ್ಯರೇ ಚಿಕ್ಕ ಸ್ವಾಮಿಗಳನ್ನು ಕೂಡಿಕೊಂಡು ನೀವು ನಮ್ಮಲ್ಲಿಗೆ ಬಂದು ಭಿಕ್ಷೆ ಮಾಡಿಸಿ ನೀವು ದಯಮಾಡಿಸಿ ಅಂತ ಹೇಳ್ತಾರೆ. ಅಂದರೆ ನೀವು ಬಂದು ಉಪಚಾರವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಋಷಿಗಳು, ಚಿಕ್ಕ ಸ್ವಾಮಿಗಳು ಬರಲು ಒಪ್ಪುವುದಾದರೆ ಒಟ್ಟಿಗೆ ಕರೆದುಕೊಂಡು ಬರುತ್ತೇವೆ, ಅವರು ಒಪ್ಪುವಂತೆ ನೀವೇ ಮಾಡಬೇಕು ಅಂತ ಹೇಳ್ತಾರೆ. ಸರಿ ಹಾಗೆ ಮಾಡ್ತೀನಿ ಅಂತ ಮಂತ್ರಿ ಚಿಕ್ಕ ಸ್ವಾಮಿಯ ಬಳಿಗೆ ಹೋಗಿ, ಚಿಕ್ಕ ಸ್ವಾಮಿಗಳೇ ಇಂದು ನಮ್ಮ ಮನೆಯಲ್ಲಿ ನೀವು ಪಾರಣೆ ಮಾಡಬೇಕು, ದಯಮಾಡಿ ಆಗಮಿಸಿ ಅಂತ ಅವ್ರ ಕಾಲು ಹಿಡ್ಕೊಂಡು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ. ಆಗ ಚಿಕ್ಕ ಸ್ವಾಮಿಗಳು ಅವ್ರ ಮನಸಲ್ಲೇ ಈ ಥರ ಅನ್ಕೊತಾರೆ, ಈಗಾಗಲೇ ನಾಡನ್ನು ಆಳುವಂತಹ ಮಹಾರಾಜ ಬಂದು ಕರೆದ್ರು, ಆಗಲೂ ಹೋಗಲಿಲ್ಲ. ಮಹಾರಾಣಿ ಆ ತಾಯಿ ಬಂದು ನನ್ನ ಕರೆದ್ರು, ಆಗಲೂ ಸಹ ಹೋಗಿಲ್ಲ. ಇನ್ನು ಈಗ ಸಾಮಂತರಿಂದಲೂ ಮಹಾ ಸಾಮಂತರಿಂದಲೂ ಸುತ್ತುವರೆದಿರುವಂತಹ ಮಂತ್ರಿಗಳು ಬಂದು ನನಗೆ ನಮಸ್ಕರಿಸುತ್ತಿದ್ದಾರೆ. ಇವೆಲ್ಲವೂ ನನ್ನ ತಪಸ್ಸಿನ ಮಹಾತ್ಮೆಯೇ ಸರಿ, ಇಷ್ಟೇ ಸಾಲದು, ಇದಕ್ಕಿಂತಲೂ ಹೆಚ್ಚಿನದೇನೋ ಇದೆ, ಅದನ್ನು ಪಡೆಯಬೇಕು. ನಾನು ಮತ್ತಷ್ಟು ತಪಸ್ಸನ್ನು ಮಾಡಬೇಕು. ಅದೇ ಸರಿ ಅಂತ ತನ್ನ ಮನಸ್ಸಲ್ಲೇ ಅಂದ್ಕೊಂಡು ಮಂತ್ರಿಯ ಜೊತೆಗೆ, ನಾವು ಈ ದಿವಸ ಉಪವಾಸ ಮಾಡಿರುತ್ತೇವೆ, ಹಾಗಾಗಿ ನಿಮ್ಮ ಮನೆಗೆ ಪಾರಣೆಗೆ ಬರಲಾಗುವುದಿಲ್ಲ ಅಂತ ಹೇಳ್ತಾರೆ. ಈ ಮಾತಿಂದ ಮಂತ್ರಿಗೆ ತುಂಬಾ ಬೇಜಾರಾಗುತ್ತೆ. ನನಗೂ ಈ ಪುಣ್ಯವಿಲ್ಲದಾಯಿತೆ ಅಂತ ತುಂಬಾ ಬೇಜಾರು ಮಾಡಿಕೊಂಡು ಋಷಿಗಳಿಗೆ ವಂದಿಸಿ ಅಲ್ಲಿಂದ ವಾಪಸ್ ಅರಮನೆಗೆ ಹೋಗ್ತಾನೆ. ಈಗ ಅರಮನೆಯಲ್ಲಿ ರಾಜ ರಾಣಿಯ ಜೊತೆಗೆ ಮಂತ್ರಿಗೂ ಸಹ ಬೇಸರ ಆಗಿದೆ. ಅಂತ ಮಹಾತ್ಮರನ್ನು ಕರ್ಕೊಂಬಂದು ನಾವು ಪಾರಣೆ ಉಪಚಾರವನ್ನು ಮಾಡೋಕ್ಕಾಗಲಿಲ್ವಲ್ಲ ಅಂತ ತುಂಬ ಬೇಸರದಲ್ಲಿರ್ತಾರೆ. ಆ ದಿನ ರಾತ್ರಿ ಕರ್ಣದ ಸಂದರ್ಭದಲ್ಲಿ ಅರ್ಹದಾಸ ಅನ್ನೋ ರಾಜಶ್ರೇಷ್ಠಿ ಅರಸನಿಗೆ ಹೇಳ್ತಾನೆ, ಮಹಾಪ್ರಭು ನಾಳೆ ನಾನು ಚಿಕ್ಕ ಸ್ವಾಮಿಗಳಿಗೆ ಪಾರಣೆಯನ್ನು ಏರ್ಪಡಿಸುವೆನು ಅಂತ ವಿಜ್ಞಾಪನೆಯನ್ನು ಮಾಡ್ಕೊತಾನೆ. ರಾಜ, ಸರಿ ನೀನು ಸಹ ನೋಡು ಅವ್ರನ್ನ ಕರೆಸೋಕ್ಕಾಗುತ್ತೋ ಇಲ್ವೋ ಅಂತ, ಹಾಗೆ ಮಾಡು ಅಂತ ಹೇಳ್ತಾನೆ. ಮರುದಿನ ಬೆಳಗ್ಗೆ ಎದ್ದು ಅರ್ಹದಾಸ ತುಂಬ ಖುಷಿಯಲ್ಲಿ ಆ ಬಸದಿಗೆ ಹೋಗ್ತಾನೆ. ಬಸದಿಗೆ ಹೋಗಿ ಶಿವಗುಪ್ತ ಋಷಿಗಳಿಗೆ ಹಾಗೆ ಚಿಕ್ಕ ಸ್ವಾಮಿಗಳಿಗೆ ವಂದಿಸಿ ಚಿಕ್ಕ ಸ್ವಾಮಿಗಳ ಹತ್ರ ಬಂದು, ನೀವು ಗುರುಗಳ ಒಪ್ಪಿಗೆಯಿಂದ ನಮ್ಮ ಮನೆಗೆ ಭಿಕ್ಷಕ್ಕೆ ಬರಬೇಕು ಅಂತ ಬೇಡ್ಕೊತಾನೆ. ಆಗ ಆ ಚಿಕ್ಕ ಸ್ವಾಮಿಗಳು, ಇದು ಹೇಗೆ ಸಾಧ್ಯ, ನಾವು ಉಪವಾಸದಲ್ಲಿದ್ದೇವೆ ಅಂತ ಹೇಳ್ತಾನೆ. ಅರ್ಹದಾಸನಿಗೂ ತುಂಬಾ ಬೇಜಾರಾಗುತ್ತೆ. ಋಷಿಗಳಿಗೆ ನಮಸ್ಕಾರವನ್ನು ಮಾಡಿ ವಾಪಸ್ ಹೊರಟೋಗ್ತಾನೆ. ಇತ್ತ ಶಿವಗುಪ್ತ ಋಷಿಗಳಿಗೆ ಅನಿಸುತ್ತೆ, ಇವರೆಲ್ಲ ಬಂದು ಈ ಚಿಕ್ಕ ಸ್ವಾಮಿಗಳಿಗೆ ಅಂದರೆ ನಂದಿಮಿತ್ರ ಸ್ವಾಮಿಗಳಿಗೆ ತೊಂದರೆ ಕೊಡ್ತಾ ಇದ್ದಾರಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಂಡು, ಚಿಕ್ಕ ಸ್ವಾಮಿಗಳೇ ನೀವು ಪಂಚ ನಮಸ್ಕಾರಗಳನ್ನು ಬಿಡದೆ ಹಗಲು ಇರುಳು ಹೇಳುತ್ತಾ ಇರಿ ಅಂತ ಹೇಳ್ತಾರೆ. ಆಗ ಚಿಕ್ಕ ಸ್ವಾಮಿಗಳು ಕೂಡ ಅದೇ ಥರನೇ ಮಾಡ್ತಾರೆ. ಇತ್ತ ಅರಮನೆಯಲ್ಲಿ ರಾಜ ರಾಣಿ ಅರ್ಹದಾಸ ಮಂತ್ರಿಗಳು ಅವರೆಲ್ಲ ಆ ದಿನ ರಾತ್ರಿಯ ತುಂಬಿದ ಸಭೆಯಲ್ಲಿ ಚಿಕ್ಕ ಸ್ವಾಮಿಗಳ ತಪಸ್ಸನ್ನು ಗುಣವನ್ನು ಹಾಡಿ ಹೊಗಳುತ್ತಾ ಇರ್ತಾರೆ. ಜೊತೆಗೆ ಅವ್ರ ತಪಸ್ಸನ್ನು ಕೈಗೊಂಡಂತಹ ದಿನದಿಂದಲೂ ಸಹ ಇಂದಿನವರೆಗೆ 5 ದಿನ ಆಗಿರುತ್ತೆ, ಏನು ಉಣ್ಣದೆ ಕುಡಿಯದೆ ಉಪವಾಸನ ಮಾಡಿರ್ತಾರಲ್ವ ಅದ್ರ ಬಗ್ಗೆ ತೀರನೇ ಹೊಗಳುತ್ತಾ ಇರ್ತಾರೆ. ಅಲ್ಲ, ನಾವು ಎಷ್ಟು ಒತ್ತಾಯ ಮಾಡಿ ಹೇಳಿದ್ರು ಭಿಕ್ಷೆ ಸ್ವೀಕರಿಸೋದಕ್ಕೆ ಒಪ್ಕೊಳ್ಳೇ ಇಲ್ವಲ್ಲ, ಇಂತಹ ಸಾಹಸ ಸತ್ವಪೂರ್ಣವಾದಂಥ ವ್ಯಕ್ತಿತ್ವ ಇನ್ನು ಯಾರಿಗಾದರೂ ಇದೆಯಾ? ಇಲ್ಲ, ಖಂಡಿತವಾಗ್ಲೂ ಇನ್ನು ಯಾರಿಗಿರೋದಕ್ಕೂ ಸಾಧ್ಯ ಇಲ್ಲ, ಇವರೇ ಸಾಟಿ ಅಂತ ಹೊಗಳಬೇಕಾದ್ರೆ ಯುವರಾಜ ಅದನ್ನು ಕೇಳಿಸ್ಕೊಂಡು, ಪಿತೃದೇವನೇ ಚಿಕ್ಕ ಸ್ವಾಮಿಗಳಿಗೆ ನಾನು ನಾಳೆ ಪಾರಣೆ ಮಾಡಿಸುವೆನು ಅಂತ ಹೇಳ್ತಾರೆ. ನೋಡಿ, ಮಗನ ಆಸೆಗೆ ರಾಜ ಇಲ್ಲ ಅನ್ನೋದಿಲ್ಲ. ಯಾಕಂದರೆ ಈಗ ಆಲ್ರೆಡಿ ಅರಸ ಅರಸಿ ಮಂತ್ರಿ ರಾಜಶ್ರೇಷ್ಠಿ ಎಲ್ಲರೂ ಹೋಗಿ ಕರೆದಿದ್ದಾರೆ. ಆದರೂ ಸಹ ಚಿಕ್ಕ ಸ್ವಾಮಿಗಳು ಊಟಕ್ಕೆ ಬಂದಿರೋದಿಲ್ಲ. ಈಗ ಯುವರಾಜ ಹೋಗಿ ಕರೆದಿದ ತಕ್ಷಣ ಬಂದ್ಬಿಡ್ತಾರಾ?
ಬರೋದಿಲ್ಲ ಅಂತ ಗೊತ್ತಿತ್ತು, ಆದರೂ ಸಹ ಮಗನ ಆಸೆಯನ್ನು ಯಾಕೆ ಇಲ್ಲ ಅಂತ ಹೇಳಬೇಕು ಅಂತ, ಸರಿ ಹಾಗೆಯೇ ಮಾಡು, ನೀನು ಹೋಗಿ ಕರೆದು ಅವ್ರಿಗೆ ಪಾರಣೆ ಊಟವನ್ನು ಮಾಡಿಸು ಅಂತ ಹೇಳ್ತಾರೆ. ಮಾರನೇ ದಿನ ಯುವರಾಜ ಬಹಳ ವೈಭವದಿಂದ ಬಸದಿಗೆ ಹೋಗ್ತಾನೆ. ಅಲ್ಲಿ ಜಿನದೇವರನ್ನ ಋಷಿಗಳನ್ನು ವಂದಿಸಿ, ಸ್ವಾಮಿ, ಚಿಕ್ಕ ಸ್ವಾಮಿಗಳು ಈ ದಿವಸ ನಮ್ಮ ಮನೆಯಲ್ಲಿ ಪಾರಣೆ ಮಾಡುವಂತೆ ಅಪ್ಪಣೆ ಮಾಡಿ ಅಂತ ಕೇಳ್ತಾರೆ. ಆಗ ಆ ಋಷಿ, ಆಗಲಿ, ಚಿಕ್ಕ ಸ್ವಾಮಿಗಳನ್ನು ಒಪ್ಪುವಂತೆ ಮಾಡಿಕೊಂಡು ಹೋಗಿ ನಿಲ್ಲಿಸಿ ಅಂತ ಹೇಳ್ತಾರೆ. ಆ ಯುವರಾಜ ಚಿಕ್ಕ ಸ್ವಾಮಿಗಳ ಕಾಲನ್ನು ಹಿಡ್ಕೊಂಡು ಸಾಷ್ಟಾಂಗ ವಂದಿಸಿ, ಚಿಕ್ಕ ಸ್ವಾಮಿಗಳೇ, ನಮ್ಮ ಮನೆಯಲ್ಲಿ ಇಂದು ನೀವು ಪಾರಣೆ ಮಾಡಬೇಕು ಅಂತ ಕೇಳ್ಕೊತಾನೆ. ಆಗ ಚಿಕ್ಕ ಸ್ವಾಮಿಗಳು ಅವನ ಐಶ್ವರ್ಯ, ವೈಭವ, ತಪಸ್ಸುಗಳನ್ನು ಕಂಡು, ಇಂತಹ ರಾಜಕುಮಾರ ಮುಂತಾದವರು ನನಗೆ ವಂದಿಸಿ ಅಡ್ಡ ಬಿದ್ದು ಸೇವೆ ಮಾಡ್ತಾರೆ, ಊಟ ಮಾಡೋದಕ್ಕೆ ಈಗ ನನಗೆ ಸಂಕಷ್ಟವೇನಿದೆ, ಯಾಕೋಸ್ಕರ ಊಟ ಮಾಡಬೇಕು, ಬೇಡ, ಈ ತಪಸ್ಸಿನ ಫಲ ಮುಂದೆ ಇನ್ನೂ ಹೆಚ್ಚಾಗಲಿಕ್ಕಿದೆ ಅಂತ ತಾನೇ ಅಂದ್ಕೊಂಡು ಈ ದಿವಸ ನಾವು ಉಪವಾಸ ಮಾಡಿರುತ್ತೇವೆ ಅಂತ ಪ್ರತ್ಯುತ್ತರವನ್ನು ಕೊಡ್ತಾರೆ ಚಿಕ್ಕ ಸ್ವಾಮಿಗಳು. ಈ ಮಾತು ಕೇಳಿಸ್ಕೊಂಡಿರೋಂಥ ಯುವರಾಜ ರಾಜನ ಥರ ವಾಪಸ್ ಹಾಗೆ ಹೋಗ್ತಾರಾ, ಇಲ್ಲ ಹಠ ಮಾಡಿ ಈ ಋಷಿಗಳನ್ನ ಪಾರಣೆಗೆ ಕರ್ಕೊಂಡು ಹೋಗ್ತಾರಾ, ಅಥವಾ ನಾನು ನಾಡಿನ ಯುವರಾಜ ಮುಂದೆ ರಾಜ ಆಗೋನು ಅಂತ ತನ್ನ ದರ್ಪವನ್ನು ಋಷಿಗಳ ಮೇಲೆ ತೋರಿಸ್ತಾರಾ? ಈ ಚಿಕ್ಕ ಸ್ವಾಮಿಗಳು ಅಥವಾ ನಂದಿಮಿತ್ರ ಋಷಿಗಳು ಯಾರು ಕರೆದ್ರೂ ಯಾಕೆ ಪಾರಣೆಗೆ ಹೋಗ್ತಾ ಇಲ್ಲ? ಈ ಎಲ್ಲ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ.